ಎಲ್ರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವೇನ್ ಸ್ಟಡಿ ಮಾಡೋಣ, ಇಲ್ಲಿ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಬಗ್ಗೆ ಸ್ಟಡಿ ಮಾಡೋಣ. ಏನನ್ನ ಸ್ಟಡಿ ಮಾಡೋಣ ಇಲ್ಲಿ? ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಮೆಟೀರಿಯಲ್. GM ಅಂದ್ರೆ ಜೆನೆಟಿಕ್ ಮೆಟೀರಿಯಲ್. ಸೊ ಯಾವುದೇ ಒಂದು ಮಾಲಿಕ್ಯೂಲ್ಗೆ ನಾವಿಲ್ಲಿ ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತಿದೀವಿ ಅಂದ್ರೆ ನಾವಿಲ್ಲಿ ಕೆಳಗಡೆ ಮೆನ್ಷನ್ ಮಾಡುವಂತ ಪ್ರಾಪರ್ಟೀಸ್ ಏನಿರ್ಬೇಕು ಅದ್ರ ಹತ್ರ ಇರಬೇಕು ಅಂತ ಹೇಳಿ. ಸೊ ಫಾರ್ ದ ಫಸ್ಟ್ ಪ್ರಾಪರ್ಟಿ ಯಾವುದು ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ಗೆ? ಸೊ ಫಸ್ಟ್ ಪ್ರಾಪರ್ಟಿ ಏನಿರುತ್ತೆ ಇಲ್ಲಿ, ಇಟ್ ಶುಡ್ ಬಿ ಏಬಲ್ ಟು generate its own replica. ಏನು ಹಿಂಗಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಗೊತ್ತಿದೆ ಜೆನೆಟಿಕ್ ಮೆಟೀರಿಯಲ್ ಯಾವ್ದಿದೆ ನಮಗೆ ಇಲ್ಲಿ, ಮೇನ್ಲಿ DNA ಅಂಡ್ RNA, ನ್ಯೂಕ್ಲಿಕ್ ಆಸಿಡ್ಸ್. ಸೊ ಇಲ್ಲಿ DNA ಗೆ ನೋಡಿದ್ರೆ ನೀವು, ಸೊ ಇದಕ್ಕೆ ಏನ್ ಕೆಪಾಸಿಟಿ ಇದೆ ಇಲ್ಲಿ, ತನ್ನ ಕಾಪೀಸ್ ಗಳನ್ನ DNA ಇಂದ DNA ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ ನಾವು, ಹೌದಾ? ಸೊ DNA ಏನ್ ಮಾಡುತ್ತೆ ಇಲ್ಲಿ, ತನ್ನ ಕಾಪೀಸ್ ಗಳನ್ನ ತಾನೇ ಏನ್ ಮಾಡುತ್ತೆ ಇಲ್ಲಿ, ಡುಪ್ಲಿಕೇಟ್ ಮಾಡ್ಕೊಳ್ಳುತ್ತೆ, ರೆಪ್ಲಿಕೇಟ್ ಮಾಡ್ಕೊಳ್ಳುತ್ತೆ. ಕಾಪೀಸ್ ಗಳನ್ನ ಏನ್ ಮಾಡುತ್ತೆ ಇಲ್ಲಿ, ಸಿಂಥಸಿಸ್ ಮಾಡ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಇಟ್ ಶುಡ್ ಬಿ, ಯಾವುದೇ ಜೆನೆಟಿಕ್ ಮೆಟೀರಿಯಲ್ ಇರ್ಲಿ, ಫಾರ್ ಎಕ್ಸಾಂಪಲ್ DNA ಗೆ ಏನ್ ಕೆಪಾಸಿಟಿ ಇದೆ, ಏನ್ ಮಾಡುತ್ತೆ, ಏನನ್ನ ಜನರೇಟ್ ಮಾಡುತ್ತೆ, ಅದು ತನ್ನ ರೆಪ್ಲಿಕಾಸ್, ತನ್ನ ಓನ್ ಕಾಪೀಸ್ ಗಳನ್ನ ಏನ್ ಮಾಡುತ್ತೆ ಇಲ್ಲಿ, ಜನರೇಟ್ ಮಾಡುತ್ತೆ. ಸೊ ಬೋತ್ DNA ಮತ್ತೆ RNA ಗೂ ಏನಿದೆ ಈ ಪ್ರಾಪರ್ಟಿ ಅಪ್ಲೈ ಆಗುತ್ತೆ, ಗೊತ್ತಾಯ್ತಾ? ಅದೇ ಪ್ರೋಟೀನ್ ನೋಡಿ, ನೀವು ಇಷ್ಟು ದಿನ ಸೈಂಟಿಸ್ಟ್ ಏನ್ ಮಾಡಿದ್ರು, ಪ್ರೋಟೀನ್ ಕೂಡ ಜೆನೆಟಿಕ್ ಮೆಟೀರಿಯಲ್ ಇರಬಹುದು. ಫಸ್ಟ್ ಪ್ರಾಪರ್ಟಿಲೇ ಇಲ್ಲಿ ಏನಾಯ್ತು, ಪ್ರೋಟೀನ್ ಫೇಲ್ ಆಯ್ತು. ಬಟ್ RNA DNA ಏನಕ್ಕೆ ಪಾಸ್ ಆಯ್ತು, ಇದೆರಡು ಪ್ರಾಪರ್ಟೀಸ್ ಇಲ್ಲ, ಬಿಕಾಸ್ ಇದೆರಡರ ಹತ್ರ ಏನಿದೆ ಇಲ್ಲಿ, ಕಾಂಪ್ಲಿಮೆಂಟಾರಿಟಿ ಇದೆ, ಅಂದ್ರೆ ಬೇಸ್ ಗಳು ಕಾಂಪ್ಲಿಮೆಂಟಾರಿಟಿ ಇದೆ. ದಟ್ಸ್ ವೈ ಎರಡೂ ನ್ಯೂಕ್ಲಿಕ್ ಆಸಿಡ್ಸ್ ಗಳು, ಎರಡೂ ಮೆಟೀರಿಯಲ್ಸ್ ಏನಾಗುತ್ತೆ ಇಲ್ಲಿ, ತಮ್ಮ ಓನ್ ಕಾಪೀಸ್ ಗಳನ್ನ ರೆಪ್ಲಿಕೇಟ್ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ಸೆಕೆಂಡ್ ಪ್ರಾಪರ್ಟಿ ಯಾವುದು? ಸೆಕೆಂಡ್ ಪ್ರಾಪರ್ಟಿ ಏನಿರುತ್ತೆ ಇಲ್ಲಿ, ಇಟ್ ಶುಡ್ ಬಿ, ಯಾವುದೇ ಜೆನೆಟಿಕ್ ಮೆಟೀರಿಯಲ್ ಇದ್ರೆ ಇಟ್ ಶುಡ್ ಬಿ ಸ್ಟ್ರಕ್ಚರಲಿ ಅಂಡ್ ಕೆಮಿಕಲಿ ಸ್ಟೇಬಲ್. ಸೊ ಯಾವುದೇ ಜೆನೆಟಿಕ್ ಮೆಟೀರಿಯಲ್ ಇರಲಿ, ಅದು ಸ್ಟ್ರಕ್ಚರಲ್ ವೈಸ್ ಅಂಡ್ ಕೆಮಿಕಲಿ ಏನಿರ್ಬೇಕು, ಅದು ಸ್ಟೇಬಲ್ ಇರಬೇಕು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು DNA ಅಂಡ್ RNA ಎರಡು ಜೆನೆಟಿಕ್ ಮೆಟೀರಿಯಲ್ ಇದೆ ನಮ್ದು, ಹೌದಾ? ಸೊ DNA ನೋಡಿದ್ರೆ ಸ್ಟ್ರಕ್ಚರಲಿ DNA ಏನಿದೆ ಇಲ್ಲಿ, ಡಬಲ್ ಸ್ಟ್ಯಾಂಡರ್ಡ್ ಇದೆ. ಏನಿದೆ, DNA ಡಬಲ್ ಸ್ಟ್ಯಾಂಡರ್ಡ್ ಇದೆ. ಅದೇ RNA ಏನಿದೆ ನೋಡಿ, ಸಿಂಗಲ್ ಸ್ಟ್ಯಾಂಡರ್ಡ್ ಇದೆ. ಸೊ ಆಬ್ವಿಯಸ್ಲಿ ಜಾಸ್ತಿ ಸ್ಟೆಬಿಲಿಟಿ ಯಾವ್ದಕ್ಕೆ ಇರುತ್ತೆ ಇಲ್ಲಿ, ಬಿಕಾಸ್ ಟೂ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ಸ್ ಯಾರ ಹತ್ರ ಇದೆ, DNA ಹತ್ರ. ಡಬಲ್ ಸ್ಟ್ಯಾಂಡ್, ಓಕೆ, ಸ್ಟ್ರಕ್ಚರಲಿ ಸ್ಟೇಬಲ್ ಜಾಸ್ತಿ ಯಾರಿದ್ದಾರೆ, DNA. RNA ಏನಿದೆ ಇಲ್ಲಿ, ಸಿಂಗಲ್ ಸ್ಟ್ಯಾಂಡರ್ಡ್, ಓಕೆ, ದಟ್ಸ್ ವೈ ಸ್ಟೆಬಿಲಿಟಿ ಏನಿರುತ್ತೆ ಇಲ್ಲಿ ಕಡಿಮೆ. ಅಂಡ್ ಕೆಮಿಕಲಿ ನೋಡೋದಾದ್ರೆ ಕೂಡ ನೈಟ್ರೋಜನ್ ಬೇಸಸ್ ಯಾವ್ದಿದೆ ನೋಡಿ ಇಲ್ಲಿ, ಒಂದು ದಟ್ ಇಸ್ ಸ್ಟೇಬಲ್ ನೈಟ್ರೋಜನ್ ಬೇಸ್, ಯಾವುದು, ದಟ್ ಈಸ್ ಥೈಮಿನ್ ಇದೆ. ಯಾರ ಹತ್ರ, DNA ಹತ್ರ ಏನಿದೆ ಇಲ್ಲಿ, ಥೈಮಿನ್, ವಿಚ್ ಈಸ್ ಮೋರ್ ಸ್ಟೇಬಲ್. ಬಟ್ ಥೈಮಿನ್ ಬದಲಾಗಿ RNA ಹತ್ರ ಯಾರಿದ್ದಾರೆ ಇಲ್ಲಿ, ನೈಟ್ರೋಜನ್ ಬೇಸ್, ದಟ್ ಈಸ್ ಯುರಾಸಿಲ್. ಯಾರಿದ್ದಾರೆ, ಯುರಾಸಿಲ್, ವಿಚ್ ಇಸ್ ಕ್ವೈಟ್ ಲೆಸ್ ಸ್ಟೇಬಲ್. ಯಾರಿಗೆ ಕಂಪೇರ್ ಮಾಡಿದ್ರೆ, ಥೈಮಿನಿಗೆ ಕಂಪೇರ್ ಮಾಡಿದ್ರೆ ಲೆಸ್ ಸ್ಟೇಬಲ್ ಯಾರು ಇಲ್ಲಿ, ಯುರಾಸಿಲ್ ಇರ್ತಾರೆ. ಹಾಗಾಗಿ ಕೆಮಿಕಲಿ ಕೂಡ ಯಾರು ಸ್ಟೇಬಲ್ ಇದ್ದಾರೆ ಇಲ್ಲಿ, DNA ಕಂಪೇರೇಟಿವ್ಲಿ ಯಾರಿಗೆ, RNA ಗೆ. ಅಂಡ್ ಇನ್ನೊಂದು ತಿಂಗು, ನಮ್ಗೆ DNA ಒಳಗಡೆ ಯಾವ ಶುಗರ್ ಇತ್ತು, ಡಿಆಕ್ಸಿರೈಬೋಸ್ ಶುಗರ್ ಇತ್ತು. ಸೊ ಅಲ್ಲಿ ಸೆಕೆಂಡ್ ಕಾರ್ಬನ್ ಹತ್ರ ಏನಿತ್ತು, ಬರೀ ಹೈಡ್ರೋಜನ್ ಮಾತ್ರ ಇತ್ತು. ಅದೇ ಸೆಕೆಂಡ್ ಕಾರ್ಬನ್ ಅಲ್ಲಿ RNA ಹತ್ರ ಏನಿತ್ತು, ಹೈಡ್ರಾಕ್ಸಿಲ್, OH ಗ್ರೂಪ್ ಇತ್ತು. ಏನಿತ್ತು ಅಂತ ಹೇಳಿದ್ವಿ ನಾವು, ರಿಯಾಕ್ಟಿವಿಟಿ ಜಾಸ್ತಿ ಆಗುತ್ತೆ, ಹೌದೋ ಇಲ್ವೋ? ಸೊ ಅದಕ್ಕೆ RNA ಅಲ್ಲಿ ಮ್ಯೂಟೇಶನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸ್ಟೆಬಿಲಿಟಿ, ರಿಯಾಕ್ಟಿವಿಟಿ ಜಾಸ್ತಿ ಇದ್ರೆ ಆಬ್ವಿಯಸ್ಲಿ ಸ್ಟೆಬಿಲಿಟಿ ಏನಾಗುತ್ತೆ ಇಲ್ಲಿ, ಕಡಿಮೆ ಆಗುತ್ತೆ. ಅದರ ಅರ್ಥ ಕೆಮಿಕಲಿ ಅಂಡ್ ಸ್ಟ್ರಕ್ಚರಲಿ ಎರಡೂ ಸ್ಟೆಬಿಲಿಟಿ ಇದೆ, ಇಲ್ಲ ಅಂತಲ್ಲ. ಬಟ್ DNA ಕಂಪೇರ್ ಮಾಡಿದ್ರೆ RNA ಏನಿದೆ ಇಲ್ಲಿ, ಸ್ಟ್ರಕ್ಚರಲಿ ಮತ್ತೆ ಕೆಮಿಕಲಿ ಸ್ವಲ್ಪ ಲೆಸ್ ಸ್ಟೇಬಲ್ ಇದೆ. ಬಟ್ DNA ಏನಿದೆ ಇಲ್ಲಿ, ಸ್ಟ್ರಕ್ಚರಲಿ ಆಸ್ ವೆಲ್ ಆಸ್ ಕೆಮಿಕಲಿ ಕೂಡ ಏನಿದೆ ಇಲ್ಲಿ, ಸ್ಟೇಬಲ್ ಇದೆ ಅಂತ ಹೇಳಿ. ಸೊ ಇದರಲ್ಲಿ ನೀವು ಡಿಫ್ರೆನ್ಸ್ ಬಿಟ್ವೀನ್ DNA ಅಂಡ್ RNA ನೋಡ್ಬೋದು. ಸೊ ಫಸ್ಟ್ ಡಿಫ್ರೆನ್ಸ್ ಏನಿದೆ ಇಲ್ಲಿ, ಡಬಲ್ ಸ್ಟ್ಯಾಂಡರ್ಡ್ DNA, ಸಿಂಗಲ್ ಸ್ಟ್ಯಾಂಡರ್ಡ್ RNA. ಸೊ ಇದ್ರ ಹತ್ರ ಯಾವ್ದಿದೆ, ನೈಟ್ರೋಜನ್ ಬೇಸ್ ಇಲ್ಲಿ, ದಟ್ ಈಸ್ ಅಡಿನೈನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್. ಬಟ್ ಇಲ್ಲಿ ಯಾರಿದ್ದಾರೆ, ಅಡಿನೈನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಬದಲು ಯಾರಿದ್ದಾರೆ ಇಲ್ಲಿ, ದಟ್ ಈಸ್ ಯುರಾಸಿಲ್. ನೈಟ್ರೋಜನ್ ಬೇಸಸ್ ಅಲ್ಲಿ ಡಿಫ್ರೆನ್ಸ್. ಅಂಡ್ ನೆಕ್ಸ್ಟ್ ಏನಂತ ಹೇಳಿದ್ವಿ, ಸೆಕೆಂಡ್ ಕಾರ್ಬನ್ ಹತ್ರ ಶುಗರ್ ಅಲ್ಲಿ ಡಿಆಕ್ಸಿ ಶುಗರ್. ಅಂಡ್ ಇದ್ರ ಹತ್ರ ಯಾವ ಶುಗರ್ ಇರುತ್ತೆ, DNA ಹತ್ರ ಡಿಆಕ್ಸಿ ರೈಬೋಸ್ ಶುಗರ್ ಇರುತ್ತೆ. ಯಾವ ಶುಗರ್ ಇರುತ್ತೆ, ಡಿಆಕ್ಸಿ ರೈಬೋಸ್. ಬಟ್ RNA ಹತ್ರ ಯಾವ ಶುಗರ್ ಇರುತ್ತೆ ಇಲ್ಲಿ, ರೈಬೋಸ್ ಶುಗರ್. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ಬಿಟ್ವೀನ್ DNA ಅಂಡ್ RNA ಕೂಡ ನೀವು ಇಲ್ಲಿ ತಿಳ್ಕೊಬಹುದು. ಅಂಡ್ ಒನ್ ಮೋರ್ ಕಾಮನ್ ಡಿಫ್ರೆನ್ಸ್ ಏನು, DNA ಏನಿದೆ ಮೋಸ್ಟ್ ಆಫ್ ದ ಆರ್ಗಾನಿಸಮ್ಸ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಆಗಿ ಆಕ್ಟ್ ಮಾಡುತ್ತೆ.
ಓಕೆ. ಬಟ್ ಆರ್ ಎನ್ ಎ ಏನು ವಿತ್ ಫ್ಯೂ ಆರ್ಗಾನಿಸಮ್ಸ್, ಕೆಲವೊಂದು ಆರ್ಗಾನಿಸಮ್ ಲೈಕ್ ವೈರಸಸ್ ಗಳಲ್ಲಿ ಮಾತ್ರ ಏನಿರುತ್ತೆ ಇಲ್ಲಿ ಆರ್ ಎನ್ ಎ ಆಕ್ಟ್ಸ್ ಆಸ್ ದಿ ಜೆನೆಟಿಕ್ ಮೆಟೀರಿಯಲ್. ಸೊ ಇಲ್ಲಿ ಸೆಕೆಂಡ್ ಪ್ರಾಪರ್ಟಿ ಕೂಡ ಯಾರಿಗೆ ಅಪ್ಲೈ ಆಯ್ತು? ಡಿ ಎನ್ ಎ ಆಸ್ ವೆಲ್ ಆಸ್ ಆರ್ ಎನ್ ಎಗೆ ಅಪ್ಲೈ ಆಯ್ತು. ಬಟ್ ಜಾಸ್ತಿ ಸ್ಟೇಬಲ್ ಸ್ಟ್ರಕ್ಚರಲಿ ಅಂಡ್ ಕೆಮಿಕಲಿ ಸ್ಟೇಬಲ್ ಯಾರು ಅಂತ ಕೇಳಿದ್ರೆ ನಾವೇನಂತ ಹೇಳ್ತೀವಿ? ದಟ್ ಈಸ್ ಡಿ ಎನ್ ಎ. ಯಾರಿಗೆ ಕಂಪೇರ್ ಮಾಡಿದ್ರೆ? ಆರ್ ಎನ್ ಎಗೆ. ಹಾಗಾದ್ರೆ ಥರ್ಡ್ ಪ್ರಾಪರ್ಟಿ ಏನಿದೆ ಇಲ್ಲಿ? ಥರ್ಡ್ ಪ್ರಾಪರ್ಟಿ, ಸೊ ಥರ್ಡ್ ಪ್ರಾಪರ್ಟಿ ಏನಿದೆ ಇಲ್ಲಿ? ಇಟ್ ಶುಡ್ ಪ್ರೊವೈಡ್ scope for slow changes, or you can say mutation. ಏನಕ್ಕೆ ಮ್ಯೂಟೇಷನ್ಗೆ, ಸ್ಲೋ ಚೇಂಜಸ್ಗೆ ಸ್ಕೋಪ್ ಕೊಡಬೇಕು? ಬಿಕಾಸ್ ಇಟ್ ಈಸ್ ಎಸೆನ್ಷಿಯಲ್ ಆರ್ ರಿಕ್ವೈರ್ಡ್ ಇರುತ್ತೆ. ಯಾವುದಕ್ಕೆ? ಎವಲ್ಯೂಷನ್ ಆಗ್ಲಿಕ್ಕೆ ಏನಿರುತ್ತೆ ಇಲ್ಲಿ? ಸ್ಲೋ ಚೇಂಜಸ್, ಮ್ಯೂಟೇಷನ್ ಕೂಡ ಏನಿರುತ್ತೆ ಇಲ್ಲಿ ರಿಕ್ವೈರ್ಡ್ ಇರುತ್ತೆ. ಸೊ ಇದ್ರ ಮೀನಿಂಗ್ ಏನು? ಇವಾಗ ತಾನೇ ನೋಡಿದ್ವಿ, ಸ್ಟೆಬಿಲಿಟಿ ಕಡಿಮೆ ಇರೋ ಕಾರಣಕ್ಕೆ ಆರ್ ಎನ್ ಎ ಏನಾಗುತ್ತೆ ಇಲ್ಲಿ? ರ್ಯಾಪಿಡ್ ಆಗಿ, ಫಾಸ್ಟ್ ಆಗಿ ಮ್ಯೂಟೇಟ್ ಆಗುತ್ತೆ. ಓಕೆ, ಸೊ ಮ್ಯೂಟೇಟ್ ಆಗೋ ರೀಸನ್ಗೆ, ಸೊ ಆರ್ ಎನ್ ಎ ಯಾವ ಆರ್ಗಾನಿಸಮ್ಸ್ ಅಲ್ಲಿ ಇರುತ್ತೆ ಅಂದ್ರೆ ಆಸ್ ಅ ಜೆನೆಟಿಕ್ ಮೆಟೀರಿಯಲ್, ಯಾವ ಆರ್ಗಾನಿಸಮ್ಸ್ ಗಳ ಲೈಫ್ ಸ್ಪ್ಯಾನ್, ಓಕೆ, ಜೀವನಾವಧಿ ಕಡಿಮೆ ಇರುತ್ತೋ ಆ ತರದ ಆರ್ಗಾನಿಸಮ್ಸ್ ಅಲ್ಲಿ ಏನಿರುತ್ತೆ ಇದು ಆರ್ ಎನ್ ಎ ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೆ. ಓಕೆ, ಲೈಫ್ ಸ್ಪ್ಯಾನ್ ಕಡಿಮೆ ಇರೋ ಕಾರಣಕ್ಕೆ ಏನಕ್ಕೆ ಆಗ್ತಿರುತ್ತೆ ಇಲ್ಲಿ ಆರ್ ಎನ್ ಎ? ಮೋರ್ ರಿಯಾಕ್ಟಿವ್ ಅಂಡ್ ಲೆಸ್ ಸ್ಟೇಬಲ್ ಇರೋ ಕಾರಣಕ್ಕೆ ಇಲ್ಲಿ ಮ್ಯೂಟೇಷನ್ ಆಗುತ್ತೆ, ಇವಾಲ್ವ್ ಆಗ್ತಾನೆ ಇರುತ್ತೆ. ಓಕೆನಾ? ಬಟ್ ಈ ಪಾಯಿಂಟ್ ಡಿ ಎನ್ ಎಗೆ ಏನು? ಡಿ ಎನ್ ಎ ಕೂಡ ಏನಾಗುತ್ತೆ? ಮ್ಯೂಟೇಷನ್ಗೆ ಸ್ಕೋಪ್ ಕೊಡುತ್ತೆ, ಬಟ್ ಸ್ಲೋ ಚೇಂಜ್ ಅಂತ ಬರ್ದಿದೀವಿ ನಾವು. ಬಟ್ ಆರ್ ಎನ್ ಎ ಒಳಗಡೆ ಏನಾಗುತ್ತೆ? ಇಲ್ಲಿ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಡಿ ಎನ್ ಎ ಏನಿದೆ ಇದು ಬೆಸ್ಟ್ ಜೆನೆಟಿಕ್ ಮೆಟೀರಿಯಲ್. ಏನಕ್ಕೆ ಹೇಳ್ತೀವಿ ನಾವು ಸ್ಟೇಬಲ್ ಜೆನೆಟಿಕ್ ಮೆಟೀರಿಯಲ್? ಬಿಕಾಸ್ ಇದು ಕೂಡ ಮ್ಯೂಟೇಷನ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲೂ ಕೂಡ, ಬಟ್ ಸ್ಲೋಲಿ. ಕ್ಲಿಯರ್? ಅಂಡ್ ಲಾಸ್ಟ್ ಪಾರ್ಟ್ ಆರ್ ಲಾಸ್ಟ್ ಪಾಯಿಂಟ್ ಅಥವಾ ಲಾಸ್ಟ್ ಪ್ರಾಪರ್ಟೀಸ್, ದಟ್ ಈಸ್ it should express itself in, it should ಅಂದ್ರೆ ಯಾರು? ಯಾವ್ದು ಜೆನೆಟಿಕ್ ಮೆಟೀರಿಯಲ್ ಇರಲಿ, it should express itself in Mendelian characters or traits. ಏನಿದ್ರ ಅರ್ಥ ಇಲ್ಲಿ? ಸೊ ಇಫ್ ಇಟ್ ಆಲ್ ಡಿ ಎನ್ ಎ ಇದೆ, ನಮಗ್ ಗೊತ್ತಿದೆ, ಸೆಂಟ್ರಲ್ ಡೋಗ್ಮಾ ನೋಡಿದೀವಿ. ಡಿ ಎನ್ ಎ ಇಂದ ಏನ್ ಫಾರ್ಮ್ ಆಗುತ್ತೆ? ಡಿ ಎನ್ ಎ ಇಂದ ಡಿ ಎನ್ ಎ ಆಗುತ್ತೆ, ರೆಪ್ಲಿಕೇಶನ್ ಫಸ್ಟ್ ಪಾಯಿಂಟ್ ಅಪ್ಲೈ ಆಯ್ತು. ಡಿ ಎನ್ ಎ ಇಂದ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ? ದಟ್ ಈಸ್ ಆರ್ ಎನ್ ಎ. ಏನ್ ಫಾರ್ಮ್ ಆಗುತ್ತೆ? ಆರ್ ಎನ್ ಎ. ಈ ಪ್ರೊಸೆಸ್ ಏನಂತ ಕರೆದ್ವಿ ನಾವಿಲ್ಲಿ? ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರೆದ್ವಿ. ಅಂಡ್ ಆರ್ ಎನ್ ಎ ಇಂದ ಏನ್ ಫಾರ್ಮ್ ಆಗುತ್ತೆ ಇಲ್ಲಿ? ಪ್ರೋಟೀನ್. ಸೊ ಅಲ್ಟಿಮೇಟ್ಲಿ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಇಂದ ಪ್ರೋಟೀನ್ ಆಗುತ್ತೆ. ಅಲ್ಟಿಮೇಟ್ಲಿ ಪ್ರೋಟೀನ್ಸ್ ಆರ್ ದ ರೀಸನ್ ನಮ್ಗೆ ಬರುವಂತ ಟ್ರೇಟ್ಸ್ ಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಗಳು. ಓಕೆ, ಸೊ ಬಟ್ ಯಾರೇನ ಬರ್ತಾ ಇದೆ? ಡಿ ಎನ್ ಎ ಇಂದ ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಇದೆ. ಓಕೆ, ಸೊ ಪ್ರೋಟೀನ್ ಫಾರ್ಮ್ ಆಗುತ್ತೆ ಡಿ ಎನ್ ಎ ಇಂದ, ಬಟ್ ಇಂಡೈರೆಕ್ಟ್ಲಿ. ಅದೇ ಆರ್ ಎನ್ ಎ ಇಂದ ಏನಾಗುತ್ತೆ? ನೀವಿಲ್ಲೇ ನೋಡ್ಬೋದು, ಆರ್ ಎನ್ ಎ ಇಂದ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಆಗಿ ಡೈರೆಕ್ಟ್ ಆಗಿ ಏನಾಗುತ್ತೆ ಇಲ್ಲಿ? ಪ್ರೋಟೀನ್ ಅಂದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಫಾರ್ಮ್ ಆಗುತ್ತೆ. ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಇಲ್ಲಿ? ಟ್ರಾನ್ಸ್ಲೇಷನ್. ಸೊ ಇದೆಲ್ಲ ಪ್ರಾಪರ್ಟೀಸ್ ಗಳನ್ನ ಒಳಗೊಂಡಿದ್ರೆ ಮಾತ್ರ ನಾವು ಆ ತರದ ಮಾಲಿಕ್ಯೂಲ್ಗೆ ಏನಂತ ಕರಿತೀವಿ ಇಲ್ಲಿ? ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳಿ ಕರಿತೀವಿ. ಸೊ ಇದು ಕೆಲವೊಂದು ನಿಮ್ಮ NCERT ಇರುವಂತ 4 ಜೆನೆಟಿಕ್ ಮೆಟೀರಿಯಲ್ ಪ್ರಾಪರ್ಟೀಸ್. ಸೊ ನೆಕ್ಸ್ಟ್ ಏನ್ ನೋಡೋಣ ನಾವಿಲ್ಲಿ? ಸ್ಮಾಲ್ ಟಾಪಿಕ್, ದಟ್ ಈಸ್ ಆರ್ ಎನ್ ಎ ವರ್ಲ್ಡ್. ಸೊ ನಿಮಗ್ ಗೊತ್ತಿರ್ಲಿ, ನಿಮ್ಮ ಎಜುಕೇಶನ್ ಸಿಸ್ಟಮ್ ಇರ್ಬೋದು ಅಥವಾ ನಮ್ಮ ಲೈಫ್ ಸಿಸ್ಟಮ್ ಇರ್ಬೋದು, ಎಲ್ಲದು ಚಿಕ್ಕ ಥಿಂಗ್ಸ್ ಗಳಿಂದ ಏನಾಗ್ತಾ ಇದೆ ಇಲ್ಲಿ? ಇವಾಲ್ವ್ ಆಗ್ತಾ ಇದೆ, ಗ್ರೋ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ಚಿಕ್ಕದ್ರಿಂದ ದೊಡ್ಡದು. ಸೊ ಆರ್ ಎನ್ ಎನೆ ಏನು ಇಲ್ಲಿ? ಇಟ್ ಇಸ್ ದ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್. ಮೊದಲು ಡಿ ಎನ್ ಎ ಬರ್ಲಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರಬಹುದು, ನಾವ್ ಏನಂತ ಹೇಳ್ತಿದೀವಿ ಇಲ್ಲಿ? ರೈಬೋ ಶುಗರ್ ಅನ್ನ ನೋಡಿದವಾಗ ಸೆಕೆಂಡ್ ಕಾರ್ಬನ್ ಹತ್ರ ಜಸ್ಟ್ ಏನಿಲ್ಲ, ಅಲ್ಲಿ ಒಂದು ಆಕ್ಸಿಜನ್ ಇಲ್ಲ, ಡಿಆಕ್ಸಿ, ರೈಟ್? ಸೊ ಇಲ್ಲಿ ಆರ್ ಎನ್ ಎನೆ ಏನು? ದಿಸ್ ಇಸ್ ದಿ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್. ಆರ್ ಎನ್ ಏನು ಇಲ್ಲಿ? ಫಸ್ಟ್ ಜೆನೆಟಿಕ್ ಮೆಟೀರಿಯಲ್. ಓಕೆ, ಸೊ ಈ ಆರ್ ಎನ್ ಎ ಇವಾಲ್ವ್ ಹಾಕೊಂಡು ಏನನ್ನ ಫಾರ್ಮ್ ಮಾಡ್ತು ಇಲ್ಲಿ? ನಮಗೆ ಆರ್ ಎನ್ ಎ ಏನಾಯ್ತು ಇಲ್ಲಿ? ಗಾಟ್ ಇವಾಲ್ವ್ಡ್ ಆಗಿ ಫಾರ್ಮ್ ಆಗಿದ್ದು ಏನು? ಡಿ ಎನ್ ಎ. ದಟ್ಸ್ ವೈ ಆರ್ ಎನ್ ಎನೆ ಏನು ಇಲ್ಲಿ? ಫಸ್ಟ್ ಜೆನೆಟಿಕ್ ಮೆಟೀರಿಯಲ್. ಓಕೆ, ಅಂಡ್ ಈ ಆರ್ ಎನ್ ಎ ಬರೀ ಜೆನೆಟಿಕ್ ಮೆಟೀರಿಯಲ್ ಆಗಿ ಆಕ್ಟ್ ಮಾಡಲ್ಲ. ಇಟ್ ಆಕ್ಟ್ಸ್ ಆಸ್ ಅ ಕ್ಯಾಟಲೈಟಿಕ್. ಏನಾಗಿ ಆಕ್ಟ್ ಮಾಡುತ್ತೆ ಇದು? ಆರ್ ಎನ್ ಎ ಆಕ್ಟ್ಸ್ ಆಸ್ ಎನ್ಸೈಮ್ ಅಂತ ಅನ್ಬೋದು ನೀವು. ಕ್ಯಾಟಲೈಟ್
ಅಂತನಾದ್ರೂ ಅನ್ಬೋದು. ಸೊ ಕ್ಯಾಟಲೈಟ್ ಅಂದ್ರೆ ಏನು? ಎಂಜೈಮ್ಯಾಟಿಕ್ ಆಕ್ಟಿವಿಟೀಸ್ ಅನ್ನು ಕೂಡ ಯಾರು ಮಾಡ್ತಾರೆ ಇಲ್ಲಿ? RNA. ಬಿಕಾಸ್ RNA ಹತ್ರ ಇಲ್ಲಿ ಡಿಪ್ಲೊಮ್ಯಾಟಿಕ್ ಫಂಕ್ಷನ್ಸ್ ಅಥವಾ ಸುಮಾರು ಫಂಕ್ಷನ್ಸ್ ಅನ್ನ ಮಾಡುತ್ತೆ. ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ದಿ, ಇವಾಗ ತಾನೇ ನೋಡಿದ್ರಿ ನೀವು, ಮೆಸೆಂಜರ್, ಇಟ್ ಆಕ್ಟ್ಸ್ ಆಸ್ ಅ ಮೆಸೆಂಜರ್. ಏನು ಮೆಸೆಂಜರ್? ಇವಾಗ ತಾನೇ ನೋಡಿದ್ರಿ ಅಂದ್ರೆ DNA ಇನ್ಫಾರ್ಮೇಶನ್ ಅನ್ನ ತಗೊಂಡು RNA ಫಾರ್ಮ್ ಆಫ್ ಇನ್ಫಾರ್ಮೇಶನ್ ಕ್ಯಾರಿ ಮಾಡ್ತಾ ಇದೆ. ನೆಕ್ಸ್ಟ್ ಆ ಇನ್ಫಾರ್ಮೇಶನ್ ಇಂದ ಏನ್ ಮಾಡ್ತಾ ಇದೆ? ಟ್ರಾನ್ಸ್ಲೇಷನ್, ಪ್ರೋಟೀನ್ ಎಲ್ಲ ಫಾರ್ಮ್ ಮಾಡ್ತಾ ಇದೆ. ಸೊ RNA ಯಾವ ತರ ಆಕ್ಟ್ ಮಾಡುತ್ತೆ? ಮೆಸೆಂಜರ್ ಆಗಿ ಕೂಡ ಆಕ್ಟ್ ಮಾಡುತ್ತೆ, ಆಸ್ ವೆಲ್ ಆಸ್ ಇಟ್ ಆಕ್ಟ್ಸ್ ಆಸ್ ಅಡಾಪ್ಟರ್. ಯಾವ ರೀತಿ ಆಕ್ಟ್ ಮಾಡುತ್ತೆ? ಅಡಾಪ್ಟರ್. ಅಂಡ್ ಇನ್ನೂ ಒಂದು, ಇಟ್ ಹೆಲ್ಪ್ಸ್ ಇನ್ ದಿ ಸ್ಟ್ರಕ್ಚರಲ್ ಫಾರ್ಮೇಶನ್. ಯಾವ ಫಾರ್ಮೇಶನ್ ಅಲ್ಲಿ? ಸ್ಟ್ರಕ್ಚರಲ್ ಫಾರ್ಮೇಶನ್ ಅಲ್ಲೂ ಆಕ್ಟ್ ಮಾಡುತ್ತೆ. ಸೊ RNA ಮೇನ್ಲಿ ನಮ್ಗೆ ಇಲ್ಲಿ 3 ಟೈಪ್ಸ್ ಇದೆ. ಓಕೆ, ಸೊ DNA ಇಂದಾನೆ ಈ 3 ತರದ RNA ಫಾರ್ಮ್ ಆಗುತ್ತೆ. ಸೊ ಯಾವ್ಯಾವ್ದು RNA? ಸೊ mRNA 3 ಟೈಪ್ಸ್ ಇದೆ. ಒಂದ್ ಯಾವ್ದು? mRNA ಅಂಡ್ ಅನದರ್ ಒನ್ ಇಸ್ tRNA ಅಂಡ್ ಅನದರ್ ಒನ್ ಇಸ್ rRNA. ಸೊ ಈ mRNA ಮೆಸೆಂಜರ್ RNA. ಓಕೆ, ಏನ್ ಮಾಡುತ್ತೆ? ಇದು ಮೆಸೇಜ್ ಅನ್ನ ಕ್ಯಾರಿ ಮಾಡುತ್ತೆ DNA ಇಂದ. ಓಕೆ, ಆ ಮೆಸೇಜ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಪ್ರೋಟೀನ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಓಕೆ, ಕೋಡಾನ್ ಅಂತ ಬರುತ್ತೆ, ಹೇಳ್ತೀನಿ ನೆಕ್ಸ್ಟ್. ಸೊ ನೆಕ್ಸ್ಟ್ ಇಲ್ಲಿ tRNA ಇದೇನ್ ಮಾಡುತ್ತೆ? ಇದು tRNA, T ಫಾರ್ ಟ್ರಾನ್ಸ್ಫರ್ RNA. ಇದಕ್ಕೆ ಏನಂತ ಕರಿತೀವಿ? ಟ್ರಾನ್ಸ್ಫರ್ RNA. ಏನನ್ನ ಟ್ರಾನ್ಸ್ಫರ್ ಮಾಡುತ್ತೆ? ಇದೇನನ್ನ ಟ್ರಾನ್ಸ್ಫರ್ ಮಾಡುತ್ತೆ? ಇಲ್ಲಿ ಅಮೈನೋ ಆಸಿಡ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಲೇಷನ್ ಅಲ್ಲಿ ಸ್ಟಡಿ ಮಾಡ್ತೀವಿ ನಾವು. ಓಕೆ, ಏನ್ ಮಾಡುತ್ತೆ? tRNA ಇಲ್ಲಿ ಅಮೈನೋ ಆಸಿಡ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಅಂಡ್ rRNA, ಸೊ ಇದು ಸ್ಟ್ರಕ್ಚರಲ್ ಕಂಪೋನೆಂಟ್ ಆಗಿ ವರ್ಕ್ ಮಾಡುತ್ತೆ. ಏನ್ ಮಾಡುತ್ತೆ? ಇದು ರೈಬೋಸೈಮ್ ಅಂತ ಹೇಳ್ಕೊಡ್ತೀವಿ ನೆಕ್ಸ್ಟ್ ಓದುವಾಗ ಟ್ರಾನ್ಸ್ಲೇಷನ್. ಸೊ ಈ 3 RNA, 3 ಡಿಫ್ರೆಂಟ್ RNAs ಕೂಡ ಇಲ್ಲಿ ಬರೀ ಜೆನೆಟಿಕ್ ಮೆಟೀರಿಯಲ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಒಂದು ಮೆಸೆಂಜರ್ ಆಗ್ತಾ ಇದೆ, ಒಂದು ಎಮಿನೋ ಆಸಿಡ್ಸ್ ನ ಟ್ರಾನ್ಸ್ಫರ್ ಮಾಡ್ತಾ ಇದೆ, ಇನ್ನೊಂದು ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಗಿ ಆಕ್ಟ್ ಮಾಡ್ತಾ ಇದೆ. ಅದಕ್ಕೆ RNAಗೆ ನಾವ್ ಏನಂತ ಕರಿತೀವಿ? ಬರೀ ಜೆನೆಟಿಕ್ ಮೆಟೀರಿಯಲ್ ಅಲ್ಲ, ಅದು ಕಾಂಪೋನೆಂಟ್. ಯಾವ ಕಾಂಪೋನೆಂಟ್ ಇದು? ಇಲ್ಲಿ ಈ 3 ಕಾಂಪೋನೆಂಟ್ಸ್. ಸೊ ಅದಕ್ಕೆ ನಾವೇನಂತ ಕರೆದ್ವಿ? ಕ್ಯಾಟಲೈಟ್ ಅಂತ ಹೇಳಿ ಕರೆದ್ವಿ. ಯಾರಿಗೆ? RNAಗೆ. ಸೊ ಆದ್ರಿಂದ RNA ಬರೀ ಜೆನೆಟಿಕ್ ಮೆಟೀರಿಯಲ್ ಅಲ್ಲದೆ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ತಾ ಇದೆ? ಕ್ಯಾರಿ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾ ಇದೆ, ಕ್ಯಾರಿ ಮಾಡ್ಕೊಂಡು ಟ್ರಾನ್ಸ್ಫರ್ ಮಾಡ್ತಾ ಇದೆ. ಇದೇ ರೀಸನ್ಗೆ RNA ಇಲ್ಲಿ ಸ್ಟೇಬಲ್ ಜೆನೆಟಿಕ್ ಮೆಟೀರಿಯಲ್ ಆಗಿ ಇಲ್ಲ. ಏನಿಲ್ಲ ಇಲ್ಲಿ? RNA ಸ್ಟೇಬಲ್ ಜೆನೆಟಿಕ್ ಮೆಟೀರಿಯಲ್ ಆಗಿ ಇಲ್ಲ. ಸೊ ಈ ಬೇಸಿಸ್ ಮೇಲೆ ನಾವೇನ್ ಹೇಳ್ಬೋದು ಅಂದ್ರೆ ಇಲ್ಲಿ ಸ್ಟೋರೇಜ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ಗೆ who is suitable for the storage of genetic information. ಜೆನೆಟಿಕ್ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಯಾವ ಮಾಲಿಕ್ಯೂಲ್ ಇಲ್ಲಿ ಸ್ಟೇಬಲ್ ಇದೆ ಅಂತ ಕೇಳಿದ್ರೆ ನಾವೇನನ್ನ ಹೇಳ್ತೀವಿ? DNA. ಯಾವುದು? DNA. ಓಕೆ, ಬಿಕಾಸ್ RNA ಏನಿದೆ ಇಲ್ಲಿ, ಇದು ಟ್ರಾನ್ಸ್ಫರ್ ಆಗ್ತಾ ಇದೆ, ಇವಾಲ್ವ್ ಆಗ್ತಾ ಇದೆ ರ್ಯಾಪಿಡ್ ಆಗಿ, ಸ್ಟೇಬಲ್ ಇಲ್ಲ, ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾ ಇದೆ. ಓಕೆ, ದಟ್ಸ್ ವೈ. ಸೊ ಇಲ್ಲಿ ಸ್ಟೋರೇಜ್ ಮಾಡ್ಲಿಕ್ಕೆ, ಆ ಜೆನೆಟಿಕ್ ಇನ್ಫಾರ್ಮೇಶನ್ ನ ಇಟ್ಕೊಳ್ಳಿಕ್ಕೆ ಯಾವ್ದು ಸ್ಟೇಬಲ್ ಮಾಲಿಕ್ಯೂಲ್? DNA. ಅದೇ ಇಲ್ಲಿ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ, ಫಾರ್ ದಿ ಯು ಕ್ಯಾನ್ ಸೇ ಫಾರ್ ದಿ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಯಾರು ಸೂಟಬಲ್ ಅಂತ ಕೇಳಿದ್ರೆ ವಿ ಕ್ಯಾನ್ ಸೇ ದಟ್ RNA. ನೀವು ನೋಡ್ಬೋದು RNA ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದೆ? ಇಲ್ಲಿ DNA ಇಂದ ಮೆಸೇಜ್ ಅನ್ನ ತಗೊಂಡು ಪ್ರೋಟೀನ್ ಅನ್ನ ಸಿಂಥಸಿಸ್ ಮಾಡ್ತಾ ಇದೆ. ಸೊ ಇದನ್ನ ಏನ್ ಹೇಳ್ಬೋದು ನಾವಿಲ್ಲಿ? ಪ್ರೋಟೀನ್ ಸಿಂಥಸಿಸ್ ಮೆಷಿನರಿ ಯಾರಿಂದ ಡಿಪೆಂಡ್ ಆಗಿದೆ, ಯಾರಿಂದ ಫಾರ್ಮ್ ಆಗ್ತಾ ಇದೆ? ದಟ್ ಈಸ್ RNA. ಓಕೆ, ಅದಕ್ಕೆ ಕೂಡ RNA ಏನು ಇಲ್ಲಿ? ಇಟ್ ಇಸ್ ದ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್. ಕ್ಲಿಯರ್ ಆಯ್ತು? ಸೊ ದಿಸ್ ಇಸ್ ಅಬೌಟ್ ದಿ ಸ್ಮಾಲ್ ಟಾಪಿಕ್, RNA ವರ್ಲ್ಡ್ ಬಗ್ಗೆ ಇರೋದು. ಸೊ ನೆಕ್ಸ್ಟ್ ನಾವೇನ್ ಸ್ಟಡಿ ಮಾಡೋಣ ಇಲ್ಲಿ? ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್. ಅಂದ್ರೆ ಫಸ್ಟ್ ಪಾಯಿಂಟ್ ನೋಡಿದ್ವಿ ಇಲ್ಲಿ ಪ್ರಾಪರ್ಟಿ, ಇಟ್ ಶುಡ್ ಬಿ ಏಬಲ್ ಟು ಜನರೇಟ್ ಇಟ್ಸ್ ಓನ್ ರೆಪ್ಲಿಕಾ ಅಂತ ಹೇಳಿದ್ವಿ. ಹಾಗಾದ್ರೆ ಏನು, ಯಾವ ರೀತಿ ರೆಪ್ಲಿಕೇಟ್ ಆಗುತ್ತೆ? ಸೊ ಏನನ್ನ ಓದ್ತೀವಿ ನಾವಿಲ್ಲಿ? ಸೆಮಿ ಕನ್ಸರ್ವೇಟಿವ್ DNA replication. ಸೊ ಫಸ್ಟ್ ಆಫ್ ಆಲ್ DNA ರೆಪ್ಲಿಕೇಶನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ಡಬಲ್ ಸ್ಟ್ರಾಂಡೆಡ್ DNA ಇದೆ. ಓಕೆನಾ? ಸೊ ಈ DNA ಏನಾಗುತ್ತೆ? ಇಲ್ಲಿ ಸಪರೇಟ್ ಆಗುತ್ತೆ, ಸಿಂಗಲ್ ಸ್ಟ್ರಾಂಡೆಡ್ ಸಪರೇಟ್ ಆಯ್ತಾ? ರೈಟ್. ಸೊ ಸಪರೇಟ್ ಆದ್ಮೇಲೆ ಹೊಸ ಸ್ಟ್ರಾಂಡ್ ಸಿಂಥಸಿಸ್ ಆಗುತ್ತೆ. ಏನಾಗುತ್ತೆ ಇಲ್ಲಿ? ಹೊಸ ಸ್ಟ್ರಾಂಡ್ ಸಿಂಥಸಿಸ್ ಆಗುತ್ತೆ. ಅಂದ್ರೆ ಒಂದು DNA ಇಂದ ಎಷ್ಟು DNA ಸಿಕ್ತು ನಮ್ಗೆ ಇಲ್ಲಿ? 2 DNAs ಡುಪ್ಲಿಕೇಟ್, ರೆಪ್ಲಿಕೇಟ್ ಆಯ್ತು.
ಓಕೆ, ಇದೇ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, DNA ರೆಪ್ಲಿಕೇಶನ್, ಫಾರ್ಮೇಶನ್ ಆರ್ ಡುಪ್ಲಿಕೇಶನ್ ಆಫ್ ದಿ ಕಾಪೀಸ್, ಓನ್ ಕಾಪೀಸ್ ಆಫ್ ದಿ DNA. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ DNA ರೆಪ್ಲಿಕೇಶನ್. ಹಾಗಾದ್ರೆ ಇದೇನು ಸೆಮಿ ಕನ್ಸರ್ವೇಟಿವ್. ಸೆಮಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಸೆಮಿ ಸಾಲಿಡ್, ಸೆಮಿ ಲಿಕ್ವಿಡ್ ಅಂತ ಯೂಸ್ ಮಾಡ್ತಾನೆ ಇರ್ತೀರ, ದಟ್ ಈಸ್ ಹಾಫ್. ಕನ್ಸರ್ವೇಟಿವ್ ಅಂದ್ರೆ ಏನು, ಇಲ್ಲಿ ಉಳಿಸ್ಕೊಳ್ಳೋದು. ಕನ್ಸರ್ವೇಟಿವ್ ಅಂದ್ರೆ ಏನು, ಪ್ರೊಟೆಕ್ಟ್ ಮಾಡೋದು, ಉಳಿಸ್ಕೊಳ್ಳೋದು ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಅಂದ್ರೆ ಏನು ನೋಡೋಣ. ಫಸ್ಟ್ ಇಲ್ಲಿ ಒಂದು DNA ಇದೆ, ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. ಓಕೆ, ರೆಪ್ಲಿಕೇಟ್ ಆಗ್ಬೇಕಾದ್ರೆ ಈ ಎರಡು DNA, ನೀವು ಇದನ್ನೇ ಅನ್ಕೋಬಹುದು ಮದರ್ DNA ಅಂತ ಅನ್ಕೋಬಹುದು. ಸೊ ರೆಪ್ಲಿಕೇಟ್ ಆಗ್ಬೇಕಾದ್ರೆ ಇಲ್ಲಿ ಎರಡೂ ಸ್ಟ್ರಾಂಡ್ಸ್ ಗಳು ಏನಾಗುತ್ತೆ, ಸಪರೇಟ್. ಸೊ ಇದೇನು ಇಲ್ಲಿ ಓಲ್ಡ್ ಸ್ಟ್ರಾಂಡ್, ಇದು ಓಲ್ಡ್ ಸ್ಟ್ರಾಂಡ್, ಮದರ್ DNA ಸ್ಟ್ರಾಂಡ್ ಅಂತ ಹೇಳಿದ್ವಿ, ಹೌದಾ? ದಿಸ್ ಇಸ್ ಆಲ್ಸೋ ಏನು ಇಲ್ಲಿ ಓಲ್ಡ್ ಸ್ಟ್ರಾಂಡ್. ಸೊ ಎಂಜೈಮ್ಯಾಟಿಕ್ ಆಕ್ಟಿವಿಟಿಯಿಂದ ಈ ಸಿಂಗಲ್ ಸ್ಟ್ರಾಂಡೆಡ್ DNA ಅಂತೂ ಅಲ್ಲ. ಸೊ ಇಲ್ಲಿ ಎಂಜೈಮ್ಯಾಟಿಕ್ ಆಕ್ಟಿವಿಟಿಯಿಂದ ಏನಾಗುತ್ತೆ, ಇನ್ನೊಂದು DNA ಸ್ಟ್ರಾಂಡ್ ಫಾರ್ಮ್ ಆಗುತ್ತೆ. ಏನಾಗುತ್ತೆ ಇಲ್ಲಿ ಇನ್ನೊಂದು DNA ಸ್ಟ್ರಾಂಡ್. ಸೊ ಈ ಪಿಂಕ್ ಕಲರ್ ಸ್ಟ್ರಾಂಡ್ ಏನಾಯ್ತು ಇಲ್ಲಿ, ನ್ಯೂ ಸ್ಟ್ರಾಂಡ್. ಏನಿದು ನ್ಯೂ ಸ್ಟ್ರಾಂಡ್ ಆಫ್ DNA. ಅಂಡ್ ಇಲ್ಲೂ ಕೂಡ ಏನಿದೆ, ನ್ಯೂ ಸ್ಟ್ರಾಂಡ್ ಆಫ್ DNA. ಸೊ ಏನು ಇಲ್ಲಿ 50% ಓಲ್ಡ್ ಸ್ಟ್ರಾಂಡ್, ಅಮ್ಮನ್ DNA ಇದೆ, ಮದರ್ DNA ಇದೆ. ಇನ್ನು 50% ಏನಿದೆ ಇಲ್ಲಿ ನ್ಯೂ DNA. ಸೊ ಇಲ್ಲೂ ಕೂಡ ಅಷ್ಟೇ 50% ಓಲ್ಡ್ DNA ಇದೆ ಅಂಡ್ 50% ನ್ಯೂ DNA ಇದೆ. ಸೊ ಇಲ್ಲಿ ಹಾಫ್ ಆಫ್ ದ ಓಲ್ಡ್ DNA ಏನಾಗಿದೆ, ಇಲ್ಲಿ ಪ್ರಿಸರ್ವ್ ಆಗಿದೆ, ಉಳ್ಕೊಂಡಿದೆ, ಹೌದಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್. ಹಾಗಾದ್ರೆ DNA ತನ್ನ ಕಾಪೀಸ್ ಗಳನ್ನ ಫಾರ್ಮ್ ಮಾಡ್ಬೇಕಾದ್ರೆ ಏನ್ ಮಾಡುತ್ತೆ, ತನ್ನ ಹಳೇದು ಸ್ಟ್ರಾಂಡ್ಸ್ ಗಳನ್ನ ಅಥವಾ ಹಳೆ ನ್ಯೂಕ್ಲಿಯೋಟೈಡ್, ಒಂದು ನ್ಯೂಕ್ಲಿಯೋಟೈಡ್ ಚೈನ್ ಅನ್ನ ಏನ್ ಮಾಡುತ್ತೆ, ಅದು ಇಲ್ಲಿ ಉಳಿಸ್ಕೊಂಡಿರುತ್ತೆ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ನಾವೇನಂತ ಕರೆಯೋದು ಇಲ್ಲಿ ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್. ಸೊ ಹಿಂಗ್ ಹೇಳಿದ ತಕ್ಷಣ ನಂಬಿಡ್ತೀವ ನಾವು, ನೋ ರೈಟ್? ಸೊ ಇದಕ್ಕೂ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಸೈಂಟಿಸ್ಟ್ ಬಂದು ಪ್ರೂಫ್ ಕೊಡ್ತಾರೆ. ಹೆಂಗ್ ಪ್ರೂಫ್ ಮಾಡ್ತಾರೆ ಇದನ್ನ, DNA ಯಾವ ರೀತಿ ಆಗುತ್ತೆ ರೆಪ್ಲಿಕೇಟ್ ಅಂತ ಹೇಳಿ, ಇಲ್ಲಿ ಹೌದು ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಅನ್ನೇ ಮಾಡುತ್ತೆ ಅಂತ ಹೇಳಿ ಪ್ರೂಫ್ ಕೊಡ್ತಾರೆ. ಸೊ ಮೆಸೆಲ್ಸನ್ ಅಂಡ್ ಸ್ಟಾಲ್, ಯಾರು ಇಲ್ಲಿ ಮೆಸೆಲ್ಸನ್ ಅಂಡ್ ಸ್ಟಾಲ್, ಯಾವ ಇಯರ್ ಅಲ್ಲಿ, ಇನ್ ದ ಇಯರ್ 1958. ಇವ್ರು ಯಾರನ್ನ ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ, ಈ ಕೋಲಿ. ಯಾರನ್ನ ಯೂಸ್ ಮಾಡ್ಕೊಳ್ತಾರೆ, ಈ ಕೋಲಿನ ಯೂಸ್ ಮಾಡ್ಕೊಳ್ತಾರೆ. ಸೊ ಈ ಕೋಲಿನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ, ಫಸ್ಟ್ ಇಲ್ಲಿ ಹೆವಿ ನೈಟ್ರೋಜನ್ ಐಸೋಟೋಪ್ ಅಲ್ಲಿ, ಓಕೆ, ಹೆವಿ ನೈಟ್ರೋಜನ್ ಐಸೋಟೋಪ್ ಆಫ್ ದಿ ನೈಟ್ರೋಜನ್ ಅದು. ಓಕೆ, ಸೊ ಹೆವಿ ನೈಟ್ರೋಜನ್ ಅಲ್ಲಿ ಏನ್ ಮಾಡ್ತಾರೆ, ಗ್ರೋ ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಯಾರನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ವಿ, ಈ ಕೋಲಿ. ಯಾವ ಇಯರ್ ಅಲ್ಲಿ ಮಾಡಿದ್ರು ಎಕ್ಸ್ಪೆರಿಮೆಂಟ್ ಅನ್ನ, 1958. ಯಾರು, ಮೆಸೆಲ್ಸನ್ ಅಂಡ್ ಸ್ಟಾಲ್. ಏನಕ್ ಮಾಡ್ತಾ ಇದ್ದಾರೆ, DNA ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಅನ್ನ ಮಾಡುತ್ತೆ. ಸೆಮಿ ಕನ್ಸರ್ವೇಟಿವ್ ಅಂದ್ರೆ ಏನು, ಒಂದು ಸ್ಟ್ರಾಂಡ್ ಓಲ್ಡ್ ಸ್ಟ್ರಾಂಡ್ ಇರುತ್ತೆ, ಓಕೆ, ಇನ್ನೊಂದು ಸ್ಟ್ರಾಂಡ್ ಏನಿರುತ್ತೆ ಇಲ್ಲಿ ನ್ಯೂಲಿ ಸಿಂಥಸಿಸ್ ಆಗಿರುತ್ತೆ ಅಂತ ಹೇಳಿ. ಹಾಗಾದ್ರೆ ನೋಡೋಣ ಇಲ್ಲಿ. ಸೊ ಏನ್ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಕೋಲಿ, ಅಂಡ್ ದೇ ಯೂಸ್ಡ್ NH4, NH4Cl. ಸೊ ಇದ್ರಲ್ಲಿ N15 ಏನಿದು ಹೆವಿ ಐಸೋಟೋಪ್. ಏನಿದು ಹೆವಿ ಐಸೋಟೋಪ್, ಯಾರ್ದು, ನೈಟ್ರೋಜನ್. And they used light isotope also, 14, N14. ಏನದು, they used N14, light isotope of nitrogen. ಗ್ರೇಡಿಯಂಟ್ ಟೆಕ್ನಿಕ್ ಅನ್ನೋದನ್ನ ಏನ್ ಮಾಡ್ತಾರೆ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಗ್ರೇಡಿಯಂಟ್ ಅಂದ್ರೆ ಡಿಫ್ರೆನ್ಸ್. ಸೊ ಯಾರನ್ನ ಯೂಸ್ ಮಾಡ್ತಾರೆ ಇಲ್ಲಿ, ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫಿಗೇಷನ್ಗೆ, ದಟ್ ಈಸ್ ಸೀಸಿಯಂ ಕ್ಲೋರೈಡ್ ಅನ್ನ ಯೂಸ್ ಮಾಡ್ತಾರೆ. ಟೆಕ್ನಿಕ್ ಏನಂತ ಹೇಳಿದ್ವಿ ಇಲ್ಲಿ, ಡೆನ್ಸಿಟಿ ಗ್ರೇಡಿಯಂಟ್ centrifugation. ಓಕೆ, ಸೊ ಏನಂತ ಹೇಳಿದೆ ನಾನು ಇಲ್ಲಿ, ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಮೆಲ್ಸನ್ ಮತ್ತೆ ಸ್ಟಾಲ್ ಅವರು ಏನ್ ಮಾಡ್ತಾರೆ ಇಲ್ಲಿ, N15 ಒಳಗಡೆ ಯಾರನ್ನ ಗ್ರೋ ಮಾಡ್ತಾರೆ ಇಲ್ಲಿ, ಈ ಕೋಲಿನ ಗ್ರೋ ಮಾಡಿರ್ತಾರೆ. ಓಕೆ, ಸೊ ಅದರಿಂದ N15 ಅಲ್ಲಿ ಗ್ರೋ ಆಗಿರೋ ಕಾರಣಕ್ಕೆ ಎರಡೂ ಸ್ಟ್ರಾಂಡ್ಸ್ ಏನನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಇಲ್ಲಿ, ಹೆವಿ ನೈಟ್ರೋಜನ್ ಅನ್ನ ಏನ್ ಮಾಡಿರುತ್ತೆ, ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಎರಡೂ ಸ್ಟ್ರಾಂಡ್ಸ್ ಏನಿದೆ ಇಲ್ಲಿ N15, N15. ಓಕೆ, ಅಂಡ್ ನೆಕ್ಸ್ಟ್
ಇದನ್ನ ಏನ್ ಮಾಡ್ತಾರೆ ಇಲ್ಲಿ ಫಸ್ಟ್ ಜನರೇಷನ್ ಅಂದ್ರೆ ನಮ್ಗೆ ಗೊತ್ತಿದೆ ಈಕ್ವಲಿ ಏನ್ ಮಾಡುತ್ತೆ ಇಲ್ಲಿ ಎವ್ರಿ 20 ಮಿನಿಟ್ಸ್ಗೂ ಏನಾಗ್ತಿರತ್ತೆ ಇದು ಇಲ್ಲಿ ಡಿವೈಡ್ ಆಗ್ತಾನೆ ಇರುತ್ತೆ. ಸೊ N15 ಅಲ್ಲಿ ಗ್ರೋ ಆಗಿರೋದನ್ನ ತಗೊಂಡ್ ಬಂದು ನೆಕ್ಸ್ಟ್ ಎಲ್ಲಿ ಗ್ರೋ ಮಾಡ್ತಾರೆ ಇಲ್ಲಿ ಲೈಟ್ ಐಸೋಟೋಪ್ N14 ಅಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಗ್ರೋ ಮಾಡ್ತಾರೆ. ಸೊ ಫಸ್ಟ್ ಜನರೇಷನ್ ಎಷ್ಟು ನಿಮಿಷಕ್ಕೆ ಡಿವೈಡ್ ಆಗುತ್ತೆ ಅಂತ ಹೇಳಿದ್ವಿ ಇಲ್ಲಿ 20 ಮಿನಿಟ್ಸ್. ಸೊ ಇದಕ್ಕೆ ನಾವೇನಂತ ಕರಿಬಹುದು ಇಲ್ಲಿ ಫಸ್ಟ್ ಜನರೇಷನ್ ಅಂತಾನು ಹೇಳಿ ಕರಿಬಹುದು. ಓಕೆ, ಸೊ ಫಸ್ಟ್ ಜನರೇಷನ್ ಆದ್ಮೇಲೆ ರೆಪ್ಲಿಕೇಶನ್ ಆಗ್ಬೇಕಾದ್ರೆ ಏನಾಗ್ಬೇಕು, ಇದು DNA ಏನಾಗುತ್ತೆ ಇಲ್ಲಿ ಸಪರೇಟ್ ಆಗುತ್ತೆ ಎರಡೂ ಚೈನ್ಸ್ಗಳು. ನಾವು ಇಲ್ಲಿ ಫಸ್ಟ್ ಸಪರೇಟ್ ಮಾಡೋಣ. ಓಲ್ಡ್ ಚೈನ್ಸ್ಗಳು ಏನಾಗುತ್ತೆ ಇಲ್ಲಿ ಸಪರೇಟ್ ಆಗುತ್ತೆ. ಓಕೆ, ಸೊ ಏನಿದೆ ಇದ್ರದ್ದು ಇಲ್ಲಿ N15 ಏನಿದೆ ಇಲ್ಲಿ N15. ಬಟ್ ಇವಾಗ ಎಲ್ಲಿ ಗ್ರೋ ಆಗ್ತಾ ಇದೆ ಇದು ಇನ್ ಲೈಟ್ ಐಸೋಟೋಪ್. ಎಲ್ಲಿ ಲೈಟ್ ಐಸೋಟೋಪ್. ದಟ್ಸ್ ವೈ ಲೈಟ್ ಐಸೋಟೋಪ್ ಅಲ್ಲಿ ಇದ್ರೆ ಆಬ್ವಿಯಸ್ಲಿ ಏನ್ ಮಾಡುತ್ತೆ ಇವಾಗ DNA ಕಂಟೆಂಟ್ ಲೈಟ್ ಐಸೋಟೋಪ್ ಅನ್ನ ಏನ್ ಮಾಡುತ್ತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ ಈ ಸಪರೇಟ್ ಆಗಿರೋ DNA ಗೆ ಹೊಸ ಸ್ಟ್ರಾಂಡ್ ಬಂದು ಏನಾಗುತ್ತೆ ಇಲ್ಲಿ ಜಾಯಿನ್ ಆಗುತ್ತೆ. ಸೊ ಈ ಹೊಸ ಸ್ಟ್ರಾಂಡ್ ಹತ್ರ ಯಾವ್ದಿರುತ್ತೆ ರೇಡಿಯೋ ಆಕ್ಟಿವಿಟಿ, ನಾಟ್ ರೇಡಿಯೋ ಆಕ್ಟಿವಿಟಿ, ಐಸೋಟೋಪ್ ಯಾವ್ದಿರುತ್ತೆ ಇಲ್ಲಿ ದಟ್ ಈಸ್ N14. ಏನಕ್ಕೆ N14? ಬಿಕಾಸ್ ಯಾವ್ದ್ರಲ್ಲಿ ಕಲ್ಚರ್ ಆಗ್ತಾ ಇದೆ ಇದು ಲೈಟ್ ಐಸೋಟೋಪ್ ಅಲ್ಲಿ ಕಲ್ಚರ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಅಲ್ಲಿ ಅಂದ್ರೆ 40 ಮಿನಿಟ್ಸ್. ಅಗೇನ್ 20 ಮಿನಿಟ್ ಅಂತಾನೆ ಅನ್ಕೋಬಹುದು ಬಿಕಾಸ್ 20 ಮಿನಿಟ್ಗೆ ನಾವು ಅಂದ್ರೆ ಇಲ್ಲಿಂದ ಕನ್ಸಿಡರ್ ಮಾಡಿದ್ರೆ 40 ಮಿನಿಟ್ ಎವ್ರಿ 20 ಮಿನಿಟ್ಗೆ ಏನಾಗುತ್ತೆ ಇಲ್ಲಿ ಈಕ್ವಲಿ ಡಿವೈಡ್ ಆಗ್ತಾ ಇರುತ್ತೆ. ಸೊ 40 ಮಿನಿಟ್ ಆದ್ಮೇಲೆ ನಾನು ಇಲ್ಲಿ ಕೆಳಗಡೆ ಡ್ರಾ ಮಾಡ್ಕೊಳ್ತೀನಿ. ಅಂದ್ರೆ ಯು ಕ್ಯಾನ್ ಸೇ ಸೆಕೆಂಡ್ ಜನರೇಷನ್. ಇದ್ರ ಮೀನಿಂಗ್ ಏನ್ ಗೊತ್ತಾ, ಫಸ್ಟ್ ಇಲ್ಲಿ ಗ್ರೋ ಆಗಿದ್ದು ಹೆವಿ ಐಸೋಟೋಪ್ ಅಲ್ಲಿ, ರೈಟ್? ಅದರಿಂದ ಓಲ್ಡ್ ಸ್ಟ್ರಾಂಡ್ ನೋಡಿ N15 ಇದೆ ಅಂದ್ರೆ ಹಳಿ ಸ್ಟ್ರಾಂಡ್ ಇದೆ ಅಂತ ಹೇಳಿ. ಹೊಸ ಸ್ಟ್ರಾಂಡ್ ಎಲ್ಲಿ ಗ್ರೋ ಆಗಿದ್ದು N14 ಅಂದ್ರೆ ಲೈಟ್ ಐಸೋಟೋಪ್ ಅಲ್ಲಿ. ಸೊ ಇಲ್ಲಿ ಒಂದ್ ಚೈನ್ ಹಳೇದಿದೆ, ಇನ್ನೊಂದ್ ಚೈನು ಹೊಸದು N14 ಇವಾಗ ಕಲ್ಚರ್ ಅಥವಾ ಗ್ರೋ ಆಗಿರೋ ಅಂತ ಮೀಡಿಯಾ. ಇಲ್ಲಿ ಎರಡು ಸ್ಟ್ರಾಂಡ್ ಇದೆ, ಒಂದು ಹಳೇದು ಒಂದು ಹೊಸದು. ಅದೇ ಕಾರಣಕ್ಕೆ ಇಲ್ಲಿ ಏನನ್ನ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಸೆಮಿ ಕನ್ಸರ್ವೇಟಿವ್ ಅಂದ್ರೆ ಹಾಫ್ ಆಫ್ ದ ಓಲ್ಡ್ DNA ಏನಾಗಿರುತ್ತೆ ಇಲ್ಲಿ ಕನ್ಸರ್ವ್ ಆಗಿರುತ್ತೆ, ಉಳ್ಕೊಂಡಿರುತ್ತೆ ಅಂತ ಹೇಳಿ. ಸೊ ನಾವಿಲ್ಲಿ ಸೆಕೆಂಡ್ ಜನರೇಷನ್ ಟ್ರೈ ಮಾಡೋಣ. ಸೊ ಇಲ್ಲಿ ಫಸ್ಟ್ ಯಾವ DNA ಇದೆ ನಮಗೆ ಇಲ್ಲಿರೋ ಅಂತ, ಇದಕ್ಕೆ ನಾವ್ ಏನಂತ ಕರಿತೀವಿ ಹೈಬ್ರಿಡ್ DNA ಅಂತಾನು ಕರಿತೀವಿ. ಏನಂತ ಕರಿತೀವಿ ಹೈಬ್ರಿಡ್ DNA. ಏನಕ್ಕೆ ಹೈಬ್ರಿಡ್ DNA? ಬಿಕಾಸ್ ಇದ್ರ ಹತ್ರ ಏನಿದೆ ಇಲ್ಲಿ N15 ಇದೆ ಆಸ್ ವೆಲ್ ಆಸ್ N14 ಇದೆ. ಓಕೆ, ಬಟ್ ಇದ್ರ ಹತ್ರ ಏನಿದೆ ಇಲ್ಲಿ ಬರೀ ಹೆವಿ. ಲೆಟ್ ಮಿ ರೈಟ್, ಏನಿದು ಬರೀ ಇಟ್ ಈಸ್ ಹೆವಿ ಅಂಡ್ ದಿಸ್ ಇಸ್ ಹೈಬ್ರಿಡ್. ಸೊ ಸೆಂಟ್ರಿಫಿಕೇಶನ್ ಮಾಡಿದವಾಗ ಟೆಸ್ಟ್ ಟ್ಯೂಬ್ ಅಲ್ಲಿ ಹೆವಿ DNA ಇರುತ್ತೆ ಇಲ್ಲಿ. ಓಕೆ, N15. ಅದೇ ಟೆಸ್ಟ್ ಟ್ಯೂಬ್ ಅಲ್ಲಿ ಸೆಂಟ್ರಿಫಿಕೇಶನ್ ಮಾಡಿದವಾಗ ಯೂಸಿಂಗ್ ವಾಟ್ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫಿಕೇಶನ್ ಯಾರಿದ್ರು ಅಲ್ಲಿ ಸೀಸಿಯಂ ಕ್ಲೋರೈಡ್. ಸೊ ಇಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ N15 ಆಸ್ ವೆಲ್ ಆಸ್ N14 ಎರಡೂ ಕಾಣಿಸುತ್ತೆ ಬಿಕಾಸ್ ಎರಡೂ ಚೇಂಜ್ ಇದೆ. ಒಂದ್ ಏನಿದೆ N15 ಇದೆ ಅಂದ್ರೆ ಹೆವಿ ಐಸೋಟೋಪ್ ಅನ್ನ ಅಬ್ಸರ್ವ್ ಮಾಡ್ಕೊಂಡಿರೋದು, ಇನ್ನೊಂದು N14 ಅಂಡ್ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಜನರೇಷನ್ ನೋಡಿದವಾಗ ನಾವು ಸೊ ಈ DNA ನ ಸಪರೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಯಾವ್ದಿದೆ ಇಲ್ಲಿ ನಮ್ಗೆ ವೈಟ್ ಸ್ಟ್ರಾಂಡ್ ಅನ್ನ ಸಪರೇಟ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಯಾವ್ದಿದೆ ಪಿಂಕ್ ಸ್ಟ್ರಾಂಡ್, ನೆಕ್ಸ್ಟ್ ವೈಟ್ ಸ್ಟ್ರಾಂಡ್, ನೆಕ್ಸ್ಟ್ ಅಗೈನ್ ಪಿಂಕ್ ಸ್ಟ್ರಾಂಡ್. ಸೊ ಇವಾಗ ನಾವ್ ಏನ್ ಮಾಡೋಣ ಇಲ್ಲಿ ಐಸೋಟೋಪ್ ಯಾವ್ದಿದೆ ಯಾವ್ದನ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ನೋಡೋಣ. ವೈಟ್ ಸ್ಟ್ರಾಂಡ್ ಏನಿದೆ ಇಲ್ಲಿ N15, ಪಿಂಕ್ ಸ್ಟ್ರಾಂಡ್ ಏನಿದೆ N14, ಅಗೇನ್ ವೈಟ್ ಸ್ಟ್ರಾಂಡ್ ಏನಿದೆ ಇಲ್ಲಿ N15 ಅಂದ್ರೆ ಹೆವಿ. ನೆಕ್ಸ್ಟ್ ಪಿಂಕ್ ಏನಿದೆ ಇಲ್ಲಿ ಲೈಟ್ ದಟ್ ಈಸ್ N14 ಇದೆ. ಬಟ್ ಇನ್ನ ಎಲ್ಲಿ ಗ್ರೋ ಆಗ್ತಾ ಇದೆ ಇನ್ನೂ ಕೂಡ ಇಲ್ಲಿ ಲೈಟ್ ಐಸೋಟೋಪ್ ಮೀಡಿಯಾದೊಳಗಡೆ ಏನಾಗ್ತಾ ಇದೆ ಇದು ಗ್ರೋ ಆಗ್ತಾ ಇದೆ. ಸೊ ಅಲ್ಲಿ ಗ್ರೋ ಆಗ್ತಿರೋ ಕಾರಣಕ್ಕೆ ಆಬ್ವಿಯಸ್ಲಿ ಏನೇನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆ DNA ಕಂಟೆಂಟ್ ಲೈಟ್ ಐಸೋಟೋಪ್ ಅನ್ನ. ಸೊ ಅಗೇನ್ ಇಲ್ಲಿ ಹೊಸ ಸ್ಟ್ರಾಂಡ್ ಬಂದಿರೋದು ಏನಿರುತ್ತೆ ಇಲ್ಲಿ ಅಗೇನ್ ನೋಡೋಣ. ಸೊ ಹೊಸದು ಎಲ್ಲಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದೀವಿ ಲೈಟ್ ಐಸೋಟೋಪಲ್. ಅದೇ ರೀಸನ್ಗೆ ಏನಿರುತ್ತೆ ಇಲ್ಲಿ N14, ಇನ್ನೊಂದು ಸ್ಟ್ರಾಂಡ್ ಏನಿರುತ್ತೆ ಇಲ್ಲಿ N14. ಸೊ ಹಾಗಾದ್ರೆ ನಾವ್ ಇಲ್ಲಿ ಏನನ್ನ ನೋಡ್ಬೋದು ಇಲ್ಲಿ N15 N14 ಅಂದ್ರೆ ಏನಿದು ಹೈಬ್ರಿಡ್ ಬಿಕಾಸ್ ಹೆವಿ ಐಸೋಟೋಪು ಇದೆ ಲೈಟ್ ಐಸೋಟೋಪು ಇದೆ. ಅಂಡ್ ಇಲ್ಲಿ ನೋಡಿ ಅಗೇನ್ N15 N14 ಇಲ್ಲೂ ಕೂಡ ಅಗೇನ್ ಒಂದು ಹೆವಿ ಐಸೋಟೋಪ್ ಅಂಡ್ ಇನ್ನೊಂದು ಲೈಟ್ ಐಸೋಟೋಪ್. ಸೊ ಇವೆರಡು ಏನು ಇಲ್ಲಿ ಹೈಬ್ರಿಡ್ಸ್. ಅದೇ ಇದೆರಡು DNA ನೋಡಿ N14 ಬಿಕಾಸ್ ಇಲ್ಲಿ ನೋಡಿ ಎರಡು ಹಳೆ DNA ಹತ್ರ ಏನಿದೆ N14 ಬಟ್ ಇನ್ನ ಎಲ್ ಗ್ರೋ ಆಗ್ತಾ ಇದೆ N14 ಅಲ್ಲೇ. ಸೊ ಎರಡು DNA ಏನಾಯ್ತು ಇಲ್ಲಿ ಲೈಟ್ ಐಸೋಟೋಪ್ ಅನ್ನ ತೋರಿಸ್ತು. ಏನನ್ನ ತೋರಿಸ್ತು ಲೈಟ್ ಐಸೋಟೋಪ್. ಸೊ ಅದೇ ಇಲ್ಲಿ ಸೆಂಟ್ರಿಫಿಕೇಶನ್ ಟ್ಯೂಬ್ ಅಲ್ಲಿ ನಮ್ಗೆ ಹೆಂಗ್ ಕಾಣಿಸುತ್ತೆ ಲೈಟ್ DNA, ರೈಟ್? ಇದೆರಡು ಏನಿರುತ್ತೆ ಇಲ್ಲಿ ಮೇಲ್ಗಡೆ ಅಂದ್ರೆ ಫ್ಲೋಟ್ ಆಗಲ್ಲ ಬಿಕಾಸ್ ಲೈಟ್ ಇದೆ ಮೇಲ್ಗಡೆ ಇರುತ್ತೆ. ಅಂಡ್ ಇನ್ನೆರಡು ಹೈಬ್ರಿಡ್ ಇರೋದು ಏನಾಗುತ್ತೆ ಇಲ್ಲಿ ಹಿಂದ್ಗಡೆ ಬ್ಯಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಇದೇನು ಹೈಬ್ರಿಡ್, ದಿಸ್ ಇಸ್ ಹೈಬ್ರಿಡ್. ಹೈಬ್ರಿಡ್ ಅಂದ್ರೆ ಏನು N14 ಆಸ್ ವೆಲ್ ಆಸ್ N15 ಇದೆ. ಅಂಡ್ ಇಲ್ಲಿರೋದೇನು ಮೇಲ್ಗಡೆ ದಟ್ ಈಸ್ ಲೈಟ್.
ಎರಡೂ ಏನಿರುತ್ತೆ ಇಲ್ಲಿ N14 ಅಂಡ್ N14 ಅಂದ್ರೆ ಹಳೆ ಜನರೇಷನ್ ಸ್ಟ್ರಾಂಡ್ ಏನಾಗಿದೆ ಇಲ್ಲಿ ಮುಂದ್ಗಡೆ ಕಂಟಿನ್ಯೂ ಹಾಕೊಂಡು ಹೋಗ್ತಾ ಇದೆ ರೆಪ್ಲಿಕೇಟ್ ಆಗ್ಬೇಕಾದ್ರೆ ಅಂತ ಹೇಳಿ. ಸೊ ಇವ್ರೇನನ್ನ ಕನ್ಕ್ಲೂಡ್ ಮಾಡಿದ್ರು, ಹೌದು DNA ಏನ್ ಮಾಡುತ್ತೆ ಇಲ್ಲಿ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರು. ಓಕೆ, ಸೊ ದಿಸ್ ಇಸ್ ದ ಎಕ್ಸ್ಪೆರಿಮೆಂಟಲ್ ಪ್ರೂಫ್. ಅಂಡ್ ಇದೇ ರೀತಿ ಇವಾಗ ಹ್ಯೂಮನ್ಸ್ ಮೇಲೆ ಆಸ್ ವೆಲ್ ಆಸ್ ಹೈಯರ್ ಪ್ಲಾಂಟ್ಸ್ ಅಂಡ್ ಆರ್ಗಾನಿಸಮ್ಸ್ ಮೇಲೂ ಕೂಡ ಏನ್ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಪ್ಲಾಂಟ್ಸ್, ದಟ್ ಈಸ್ ವಿಸಿಯಾ ಫಬಾ ಅನ್ನೋ ಪ್ಲಾಂಟ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಟೇಲರ್ ಅಂಡ್ ಕಲೀಗ್ಸ್ ಯಾವ ಪ್ಲಾಂಟ್ ಅನ್ನ ಯೂಸ್ ಮಾಡ್ಕೊಂಡ್ರು ಇಲ್ಲಿ ವಿಸಿಯಾ ಫಬಾ. ಕಾಮನ್ ಆಗಿ ನಾವ್ ಏನಂತ ಕರಿತೀವಿ, ಫಬಾ ಬೀನ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಫಬಾ ಬೀನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹೆಂಗೆ ಈ ಕೋಲಿ ಮೇಲೆ ಈ ತರ ಎಕ್ಸ್ಪೆರಿಮೆಂಟ್ ಆಯ್ತು. ಸೊ ಇವರು ಏನ್ ಮಾಡ್ತಾರೆ, ಯಾವ್ದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಇಲ್ಲಿ, ದಟ್ ಈಸ್ ಯಾರು, ಟೇಲರ್ ಅಂಡ್ ಹಿಸ್ ಕಲೀಗ್ಸ್. ಯಾವ ಇಯರ್ ಅಲ್ಲಿ, ಅಗೇನ್ ಇನ್ ದ ಇಯರ್ 1958 ಅಲ್ಲಿ ಟೇಲರ್ ಅಂಡ್ ಹಿಸ್ ಕಲೀಗ್ಸ್ ಏನ್ ಮಾಡ್ತಾರೆ ಇಲ್ಲಿ ವಿಸಿಯಾ ಫಬಾ ಅನ್ನೋದ್ರ ಮೇಲೆ ಏನ್ ಮಾಡ್ತಾರೆ ಇಲ್ಲಿ, ದಟ್ ಇಸ್ ಕಾಮನ್ ನೇಮ್, ಫಬಾ ಬೀನ್ ಮೇಲೆ ಏನ್ ಮಾಡ್ತಾರೆ. ಇಲ್ಲೂ ಕೂಡ DNA ಯಾವ ರೀತಿ ರೆಪ್ಲಿಕೇಟ್ ಅಂದ್ರೆ ಸೇಮ್ ಇವಾಗ ನಾವ್ ಹೆಂಗ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಲ್ಲ ಅದೇ ರೀತಿ ಏನ್ ಮಾಡ್ತಾರೆ ಇಲ್ಲಿ ಸೆಮಿ ಕನ್ಸರ್ವೇಟಿವ್ ರೆಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿ ಇವರು ಕೂಡ ಕನ್ಕ್ಲೂಡ್ ಮಾಡ್ತಾರೆ. ಸೊ ಬಟ್ ಇವ್ರು ಏನ್ ಯೂಸ್ ಮಾಡಿದ್ರು ಇಲ್ಲಿ, ರೇಡಿಯೋ ಥೈಮಿಡಿನ್. ಏನನ್ನ ಯೂಸ್ ಮಾಡಿದ್ರು, ರೇಡಿಯೋ ಥೈಮಿಡಿನ್ ಅನ್ನ ಯೂಸ್ ಮಾಡಿದ್ರು. ಬಟ್ ಇಲ್ಲಿ ಮೆಸೆಲ್ಸ್ ಅಂಡ್ ಸ್ಟಾಲ್ ಏನ್ ಯೂಸ್ ಮಾಡಿದ್ರು, ನಾಟ್ ರೇಡಿಯೋ ಐಸೋಟೋಪ್ ಅಥವಾ ಅದನ್ನ ಯೂಸ್ ಮಾಡಿರ್ಲಿಲ್ಲ, ರೇಡಿಯೋ ಆಕ್ಟಿವಿಟಿ ಇರೋದನ್ನ ಯೂಸ್ ಮಾಡಿರ್ಲಿಲ್ಲ. ಬಟ್ ಏನನ್ನ ಯೂಸ್ ಮಾಡಿದ್ರು ಇಲ್ಲಿ, ಹೆವಿ ನೈಟ್ರೋಜನ್ ಮತ್ತೆ ಲೈಟ್ ನೈಟ್ರೋಜನ್ ಅನ್ನ ಏನ್ ಮಾಡಿದ್ರು ಇಲ್ಲಿ ಯೂಸ್ ಮಾಡಿದ್ರು. ಸೊ ನೆಕ್ಸ್ಟ್ ನಾವ್ ಏನನ್ನ ಸ್ಟಡಿ ಮಾಡೋಣ ಹಾಗಾದ್ರೆ ಇಲ್ಲಿ, ಮೆಕ್ಯಾನಿಸಮ್ ಆಫ್ DNA ರೆಪ್ಲಿಕೇಶನ್. ಯಾವ ರೀತಿ DNA, ಸೊ ನಮ್ಗೆ ಗೊತ್ತಾಯ್ತು ಸೆಮಿ ಕನ್ಸರ್ವೇಟಿವ್ DNA ರೆಪ್ಲಿಕೇಶನ್ ಆಗುತ್ತೆ ಮ್ಯಾಮ್. ಹಾಗಾದ್ರೆ ಯಾವ ಎಂಜೈಮ್ಸ್ ಇದೆ, ನಾವ್ ಸಿಂಪಲ್ ಆಗಿ ಹೇಳ್ಬಿಟ್ವಿ, ಎರಡು ಇಲ್ಲೇ ಏನಾಗುತ್ತೆ, ಓಲ್ಡ್ ಸ್ಟ್ರಾಂಡ್ ಸಪರೇಟ್ ಆಗುತ್ತೆ ಅಂಡ್ ಅದಕ್ಕೆ ಹೊಸ ಸ್ಟ್ರಾಂಡ್ ಬಂದ್ ಜಾಯಿನ್ ಆಗುತ್ತೆ. ಸೊ ಆ ಹೊಸ ಸ್ಟ್ರಾಂಡ್ ಹೆಂಗ್ ಬಂದು ಜಾಯಿನ್ ಆಗುತ್ತೆ ಅಂಡ್ ಎರಡು ಓಲ್ಡ್ ಸ್ಟ್ರಾಂಡ್ಸ್ ಹೆಂಗ್ ಸಪರೇಟ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಏನ್ ಮಾಡೋಣ ಇಲ್ಲಿ, ಮೆಕ್ಯಾನಿಸಮ್ ಆಫ್ DNA ರೆಪ್ಲಿಕೇಶನ್ ಅನ್ನ ಸ್ಟಡಿ ಮಾಡೋಣ. ದಟ್ ಈಸ್ ಮೆಕ್ಯಾನಿಸಮ್ ಆಫ್ DNA replication. ಸೊ ಇಲ್ಲಿ ಮೆಕ್ಯಾನಿಸಮ್ ಅನ್ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ಟರ್ಮ್ಸ್ ಗಳನ್ನ ಬರ್ದಿಟ್ಕೊಂಡ್ಬಿಡೋಣ, ಏನೇನ್ ಬೇಕಾಗುತ್ತೆ ನಮ್ಗೆ ಇಲ್ಲಿ. ಹಂಗೆ ನೀವು ಟೀ ಅಥವಾ ಏನೋ ಫುಡ್ ಪ್ರಿಪೇರ್ ಮಾಡ್ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ತಗೊಳ್ತಿರಲ್ಲ ಅದೇ ರೀತಿ. ಸೊ ಇಲ್ಲಿ DNA ರೆಪ್ಲಿಕೇಟ್ ಆಗ್ಬೇಕಾದ್ರೆ ಆಬ್ವಿಯಸ್ಲಿ ಏನ್ ಬೇಕು ನಮ್ಗೆ ಇಲ್ಲಿ, DNA ಬೇಕೇ ಬೇಕು. ಏನ್ ಬೇಕು ನಮ್ಗೆ ಇಲ್ಲಿ, DNA ಇಸ್ ಮಸ್ಟ್. DNA ಜೊತೆಗೆ ಮತ್ತೆ ಏನ್ ಬೇಕು ನಮ್ಗೆ ಇಲ್ಲಿ, ಎಂಜೈಮ್ಸ್. ಕೆಲವೊಂದು ಎಂಜೈಮ್ಸ್ ಇದೆ, ಕೆಲವೊಂದು ಸೈಟ್ಸ್ ಇರುತ್ತೆ. ಇನ್ನೊಂದು ಓರಿಸೈಟ್. ಯಾವ ಸೈಟ್ ಇದು, ಓರಿಸೈಟ್. ರೆಪ್ಲಿಕಾ ಅಥವಾ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತಾನು ಹೇಳಿ ಕರಿತೀವಿ ನಾವು. ಓಕೆ, ಸೊ ಓರಿಸೈಟ್. ಅಂಡ್ ಅದಾದ್ಮೇಲೆ ನಮ್ಗೆ ಇಲ್ಲಿ ಹೆಲಿಕೇಸ್ ಅನ್ನೋ ಒಂದು ಎಂಜೈಮ್ ನೀಡಿರುತ್ತೆ. ಯಾವ ಎಂಜೈಮ್ ಇಲ್ಲಿ, ಹೆಲಿಕೇಸ್ ಆರ್ ಅನ್ವೈಂಡೇಸ್. ಈ ಎಂಜೈಮ್ ಏನು ಇಲ್ಲಿ, ಅನ್ವೈಂಡೇಸ್ ಆರ್ ಹೆಲಿಕೇಸ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಮತ್ತೆ ಯಾರು ಬೇಕಾಗ್ತಾರೆ ನಮ್ಗೆ ಇಲ್ಲಿ, ಅಗೇನ್ ಟೋಪೋ ಐಸೋಮರೇಸ್. ಯಾರು ಬೇಕು, ಎಂಜೈಮ್ ಕಾಲ್ಡ್ ಟೋಪೋ ಐಸೋಮರೇಸ್. ಏಸ್ ಅಂತ ಇದ್ರೆ ನಿಮ್ಗೆ ಗೊತ್ತಿದೆ, ದಟ್ ಈಸ್ ವಿ ಆರ್ ಟಾಕಿಂಗ್ ಅಬೌಟ್ ಎಂಜೈಮ್ಸ್ ಅಂತ ಹೇಳಿ. ಮತ್ತೆ ಯಾರು ಬೇಕಾಗುತ್ತೆ ನಮ್ಗೆ ಇಲ್ಲಿ, SSBP ಅಂದ್ರೆ ಏನು ಇಲ್ಲಿ, ಸಿಂಗಲ್ ಸ್ಟ್ರಾಂಡೆಡ್ ಬೈಂಡಿಂಗ್ ಪ್ರೋಟೀನ್. ಯಾರು ಇಲ್ಲಿ, ಸಿಂಗಲ್ ಸ್ಟ್ರಾಂಡೆಡ್ ಬೈಂಡಿಂಗ್ ಪ್ರೋಟೀನ್ ಕೂಡ ನಮ್ಗೆ ಇಲ್ಲಿ ಬೇಕಾಗುತ್ತೆ. ಅಂಡ್ ಆಸ್ ವೆಲ್ ಆಸ್ ಇಲ್ಲಿ RNA ಪ್ರೈಮರ್ ಬೇಕಾಗುತ್ತೆ, RNA ಪ್ರೈಮರ್. ಸೊ RNA ಪ್ರೈಮರ್ ಇದೆ, RNA ಇದೆ, ದಟ್ಸ್ ವೈ ಅದನ್ನ ಸಿಂಥಸಿಸ್ ಮಾಡ್ಲಿಕ್ಕೆ ಕೂಡ ಯಾರು ಬೇಕಾಗ್ತಾರೆ ನಮ್ಗೆ ಇಲ್ಲಿ, RNA ಪಾಲಿಮರೇಸ್ and a main enzyme that is DNA dependent DNA polymerase. DNA dependent DNA polymerase, as well as ಇಲ್ಲಿ ಬರೀತೀನಿ, as well as DNA ligase, as well as DNA ligase. and another one term ಇದೆ, Okazaki fragments. Okazaki fragments.
ಓಕೆ ಅಜಾಕಿ ಫ್ರಾಗ್ಮೆಂಟ್ಸ್ ಅಂಡ್ ಲೀಡಿಂಗ್ ಅಂಡ್ ಲ್ಯಾಗಿಂಗ್ ಸ್ಟ್ರಾಂಡ್ ಇದೆ. ಸೊ ಫಸ್ಟ್ ಆಫ್ ಆಲ್ DNA ರೆಪ್ಲಿಕೇಶನ್ ಆಗ್ಬೇಕಾದ್ರೆ ನಿಮ್ಗೆ ಏನೇನ್ ಇರ್ಬೇಕು? ಡಿ ಎನ್ ಎ ಹತ್ರ ಕೆಲವೊಂದು ಸೈಟ್ ಇರುತ್ತೆ. ಓಕೆ, ಅದಕ್ಕೆ ನಾವೇನಂತ ಅಲ್ಲಿ ರೆಪ್ಲಿಕೇಶನ್ ಆಗೋದು ಸ್ಟಾರ್ಟಿಂಗ್ ಪಾಯಿಂಟ್ ಅದು, ಅದಕ್ಕೆ ಒರಿಜಿನ್ ಸೈಟ್ ಅಥವಾ ಒರಿಜಿನ್ ಆಫ್ ರೆಪ್ಲಿಕಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಯಾರು ಬೇಕು ಇಲ್ಲಿ? ಹೆಲಿಕೇಸ್ ಆರ್ ಅನ್ವೈಂಡೇಸ್. ಸೊ ಬಿಫೋರ್ ದಟ್ ಇಲ್ಲಿ ನಾನು ಇದೇನು ಅಂತ ಓರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ಸೊ DNA ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ DNA ಏನು ಇಲ್ಲಿ? ಪ್ಲೀಸ್ ಪೇ ಅಟೆನ್ಷನ್. ಸೊ ಸೊ ಎರಡು ಚೈನ್ ಇರುತ್ತೆ, ಒಂದು 5' to 3' ಇದ್ರೆ ಇನ್ನೊಂದು ಏನಿರುತ್ತೆ ಇಲ್ಲಿ 3' to 5'. ಇದರಿಂದ ಫಾರ್ಮ್ ಆಗಿರುತ್ತೆ ಅಂತ ಹೇಳಿದೀವಿ ನಾವಿಲ್ಲಿ ಪಾಲಿ ನ್ಯೂಕ್ಲಿಯೋಟೈಡ್ ಚೈನ್. ನ್ಯೂಕ್ಲಿಯೋಟೈಡ್ ಇದರಿಂದ ಫಾರ್ಮ್ ಆಗಿರುತ್ತೆ. ಅಗೇನ್ ನೈಟ್ರೋಜನ್ ಬೇಸ್, ಶುಗರ್, ಫಾಸ್ಫೇಟ್. ಸೊ ಇಲ್ಲಿ ಯಾರು ಇರ್ತಾರೆ ಹಾಗಾದ್ರೆ? ಇಲ್ಲಿ ಫಾರ್ ಎಕ್ಸಾಂಪಲ್ ಎಡಿನೈನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್ ಇದೆ ಅಂತ ಇಟ್ಕೊಳ್ಳಿ. ಇದ್ರದ್ದು ಕಾಂಪ್ಲಿಮೆಂಟಾರಿಟಿ ಅಪೋಸಿಟ್ ಯಾರು ಇರ್ತಾರೆ? ನಮಗೆ ಗೊತ್ತಿದೆ, ಚಾರ್ಗ್ರಾಫ್ ರೂಲ್. ಎಡಿನೈನ್ ಪ್ಯೂರಿನ್ ಯಾವಾಗ್ಲೂ ಯಾರೊಟ್ಟಿಗೆ ಬೈಂಡ್ ಆಗುತ್ತೆ? ಪಿರಿಮಿಡಿನ್ಸ್. ಸೊ ಎಡಿನೈನ್ ಯಾರೊಟ್ಟಿಗೆ ಬಾಂಡ್ ಅನ್ನ ಫಾರ್ಮ್ ಮಾಡುತ್ತೆ ಇಲ್ಲಿ? ಎಡಿನೈನ್ ವಿತ್ ಥೈಮಿನ್, ಥೈಮಿನ್ ವಿತ್ ಎಡಿನೈನ್, GC, ದಟ್ ಈಸ್ ಸೈಟೋಸಿನ್. ಸೈಟೋಸಿನ್ ವಿತ್ ಗ್ವಾನಿನ್, ಥೈಮಿನ್ ವಿತ್ ಎಡಿನೈನ್. ಹಾಗಾದ್ರೆ ಇಲ್ಲಿ ಯಾವ ಬಾಂಡ್ ಇರುತ್ತೆ? ಎರಡೂ ಸ್ಟ್ರಾಂಡ್ ಗಳ ಮಧ್ಯೆ ಯಾವ ಬಾಂಡ್ ಇರುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ? ದಟ್ ಈಸ್ ಹೈಡ್ರೋಜನ್ ಬಾಂಡ್ ಇರುತ್ತೆ ಅಂತ ಹೇಳಿದ್ವಿ. ಎರಡು ನೈಟ್ರೋಜನ್ ಬೇಸ್ ಗಳ ಮಧ್ಯ ಏನ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದ್ವಿ? ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ. ಹಾಗಾದ್ರೆ ಈ ಬಾಂಡ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ? ಹೈಡ್ರೋಜನ್. ಸೊ ಈ ಪಿಕ್ಚರ್ ನಿಮ್ಗೆ ಗೊತ್ತಿದೆ, DNA. ಹಾಗಾದ್ರೆ ಇಲ್ಲಿ ಓರಿಸೈಟ್ ಅಂದ್ರೆ ಏನು? ಓರಿಸೈಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ರೀಜನ್ ಇಟ್ಕೊಳ್ಳಿ. ಓಕೆ, ಈ ರೀಜನ್ ಯಾವ ಸೈಟ್ ಇದು? ಈ ರೀಜನ್. ಇದಕ್ಕೆ ನಾವ್ ಏನಂತ ಕರಿತೀವಿ? ಓರಿಸೈಟ್. ಓರಿಸೈಟ್ ಅಂದ್ರೆ ಏನು ಇಲ್ಲಿ? ಈ ರೀಜನ್ ಇಂದ ಏನಾಗುತ್ತೆ ಇಲ್ಲಿ? DNA ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವ ರೀಜನ್ ಇಂದ DNA ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ, ಆ ಸೈಟ್ ಗೆ ನಾವ್ ಏನಂತ ಕರಿತೀವಿ ಇಲ್ಲಿ? ಓರಿಸೈಟ್ ಅಥವಾ ರೆಪ್ಲಿಕಾ, ಅಥವಾ ಏನಂತ ಕರಿತೀವಿ? ರೆಪ್ಲಿಕಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಏನಕ್ಕೆ ಅದೇ ರೀಜನ್, ಸ್ಪೆಸಿಫಿಕ್ ರೀಜನ್ ಇರ್ಬೇಕಾ? ಹೌದು, ಸ್ಪೆಸಿಫಿಕ್ ರೀಜನ್. ಓರಿಸೈಟ್ ಯೂಶುವಲಿ ಎಲ್ಲಿರುತ್ತೆ? ಎಲ್ಲಿ AT ಸೀಕ್ವೆನ್ಸ್ ಇಲ್ಲಿ ನೋಡಿ, TA ಅಂದ್ರೆ AT. ಸೊ ಎಲ್ಲಿ AT ಸೀಕ್ವೆನ್ಸ್ ಜಾಸ್ತಿ ಇರುತ್ತೋ ಅಲ್ಲೇ ಏನಾಗೋದು ಇಲ್ಲಿ? DNA ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದಕ್ಕೆ ನಾವೇನಂತ ಕರಿತೀವಿ? ಓರಿಸೈಟ್. ಏನಕ್ಕೆ ಮ್ಯಾಮ್ AT ಸೈಟ್? ಬಿಕಾಸ್ A ಮತ್ತೆ T ಮಧ್ಯ, ಯಾರ ಮಧ್ಯ? A ಅಂಡ್ T ಮಧ್ಯ ಈ ಹೈಡ್ರೋಜನ್ ಬಾಂಡ್ಸ್ ಎಷ್ಟಿರುತ್ತೆ ಇಲ್ಲಿ? 2 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಎಷ್ಟು ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ A ಮತ್ತೆ T ಮಧ್ಯ? 2 ಹೈಡ್ರೋಜನ್ ಬಾಂಡ್ಸ್. ಸೊ 2 ಹೈಡ್ರೋಜನ್ ಬಾಂಡ್ಸ್. ಅಂಡ್ ನಮಗ್ ಗೊತ್ತಿದೆ ಇಲ್ಲಿ ಗ್ವಾನಿನ್ ಮತ್ತೆ ಸೈಟೋಸಿನ್ ಮಧ್ಯೆ ಎಷ್ಟು ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ? 3 ಹೈಡ್ರೋಜನ್ ಬಾಂಡ್ಸ್. ಸೊ ಇಲ್ಲಿ AT ರಿಚ್ ರೀಜನ್, ಇಲ್ಲಿ 2 ಹೈಡ್ರೋಜನ್ ಬಾಂಡ್ಸ್ ಇರೋ ಕಾರಣಕ್ಕೆ ಒಂದು ಎಂಜೈಮ್ ಬರುತ್ತೆ, ಯಾವ್ದು ಅಂತ ಹೇಳ್ತೀನಿ. ಸೊ 2 ಹೈಡ್ರೋಜನ್ ಬಾಂಡ್ಸ್ ಗಳನ್ನ ಬ್ರೇಕ್ ಮಾಡೋದು ಈಸಿ. ಅಂದ್ರೆ ಕಡಿಮೆ ಎನರ್ಜಿ ಒಟ್ಟಿಗೆ ನಾವೇನ್ ಮಾಡ್ಬೋದು? 2 ಬಾಂಡ್ ಗಳನ್ನ ಈಸಿಲಿ ಬ್ರೇಕ್ ಮಾಡ್ಬೋದು. ಅದೇ GC ಗ್ವಾನಿನ್ ಸೈಟೋಸಿನ್ ರೀಜನ್ ಇತ್ತು ಅಂದ್ರೆ ಇಲ್ಲಿ 3 ಹೈಡ್ರೋಜನ್ ಬಾಂಡ್ಸ್ ಇದೆ, ಜಾಸ್ತಿ ಎನರ್ಜಿ ಬೇಕಾಗುತ್ತೆ, ಜಾಸ್ತಿ ಏನಾಗುತ್ತೆ ಇಲ್ಲಿ? ATP ಲೂಸ್ ಆಗುತ್ತೆ. ಅದೇ ಕಾರಣಕ್ಕೆ ಓರಿಸೈಟ್ ಅಂದ್ರೆ ಎಲ್ಲಿ DNA ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ AT ರೀಜನ್ ರಿಚ್ ಇರುತ್ತೋ, ಅಂದ್ರೆ ಎಡಿನಿನ್ ಥೈಮಿನ್ ಬಾಂಡ್ಸ್ ಗಳು, ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ಸ್ ಗಳು ಇರುತ್ತೋ, ಸೊ ಅಲ್ಲಿ ಏನಿರುತ್ತೆ ಇಲ್ಲಿ? ನಮ್ಗೆ ಓರಿಸೈಟ್ ಇರುತ್ತೆ. ರೀಸನ್ ಏನು? 2 ಹೈಡ್ರೋಜನ್ ಬಾಂಡ್ ಇರೋ ಕಾರಣಕ್ಕೆ ಈ ಬಾಂಡ್ಸ್ ಗಳನ್ನ ಈಸಿಲಿ ಬ್ರೇಕ್ ಮಾಡ್ಬೋದು. ಬಟ್ ಇಲ್ಲಿ ಏನಿದೆ? 3 ಹೈಡ್ರೋಜನ್ ಬಾಂಡ್, ಯಾರ ಮಧ್ಯ? ಸೈಟೋಸಿನ್ ಮತ್ತೆ ಗ್ವಾನಿನ್ ಮಧ್ಯ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಬನ್ನಿ, ಇಲ್ಲಿ ಯಾವ್ದಿದೆ? ಎನ್ಸೈಮ್ ಕಾಲ್ಡ್ ಹೆಲಿಕೇಸ್ ಆರ್ ಅನ್ವೈಂಡೇಸ್. ಸೊ ಹಾಗಾದ್ರೆ ಇಲ್ಲಿ ಏನು ಹೈಡ್ರೋಜನ್ ಬಾಂಡ್ ಇದೆಯಲ್ಲ, 2 ಹೈಡ್ರೋಜನ್ ಬಾಂಡ್ ಇದೆಯಾ ಇದು? ಸೊ ಈ ಹೈಡ್ರೋಜನ್ ಬಾಂಡ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಅಂದ್ರೆ DNA ನ ಓಪನ್ ಮಾಡ್ಬೇಕಲ್ಲ, ಸಪರೇಟ್ ಮಾಡ್ಬೇಕಲ್ಲ. ಇಲ್ಲಿ ನಾವ್ ಇವಾಗ ತಾನೇ ನೋಡಿದ್ವಿ, ಕಂಪ್ಲೀಟ್ 2 DNA ಇದೆ ಅಂದ್ರೆ 2 DNA ಏನಾಗುತ್ತೆ ಇಲ್ಲಿ? ಸಪರೇಟ್. ಸೊ 2 DNA ಸಪರೇಟ್ ಆಗ್ಬೇಕಾದ್ರೆ ಓಪನ್ ಆಗ್ಬೇಕಲ್ಲ ಅದು, ರೈಟ್? ಓಪನ್ ಆಗ್ಬೇಕಂದ್ರೆ ಮಧ್ಯೆ ಯಾರಿದ್ದಾರೆ? ಹೈಡ್ರೋಜನ್ ಬಾಂಡ್ಸ್ ಇದೆ. ಈ ಹೈಡ್ರೋಜನ್ ಬಾಂಡ್ಸ್ ಗಳನ್ನ ಏನ್ ಮಾಡ್ಬೇಕು ಇಲ್ಲಿ? ಬ್ರೇಕ್ ಮಾಡ್ಬೇಕು. ಸೊ ಈ ಹೈಡ್ರೋಜನ್ ಬಾಂಡ್ಸ್ ಅನ್ನ ಬ್ರೇಕ್ ಮಾಡ್ಲಿಕ್ಕೆ ಯಾವ ಎಂಜೈಮ್ ಬರುತ್ತೆ ಇಲ್ಲಿ? ಹೆಲಿಕೇಸ್ ಆರ್ ಅನ್ವೈಂಡೇಸ್. ಅನ್ಜಿಪ್ಪಿಂಗ್ ದ DNA ಅಂತಾನು ಹೇಳಿ ಕರಿತೀವಿ. ಅಂದ್ರೆ ಓಪನ್ ಮಾಡ್ತಾ ಇರ್ತೀವಿ, ಯಾರನ್ನ? DNA ನ ಓಪನ್ ಮಾಡ್ತಾನೆ ಇರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇಲ್ಲಿ AT ರಿಚ್ ರೀಜನ್ ಇದೆ. ಸೊ ನಾನು ಏನ್ ಮಾಡ್ತೀನಿ ಇಲ್ಲಿ? ಹೆಲಿಕೇಸ್ ಎಂಜೈಮ್ ಬಂದ್ಬಿಟ್ಟು ಇದನ್ನ ಓಪನ್ ಮಾಡ್ತು, ಅಂದ್ರೆ ಹೈಡ್ರೋಜನ್ ಬಾಂಡ್ ಅನ್ನ ಏನ್ ಮಾಡ್ತು ಇಲ್ಲಿ? ಬ್ರೇಕ್ ಮಾಡ್ತು. ಸೊ ಬ್ರೇಕ್ ಮಾಡಿರೋ ಕಾರಣಕ್ಕೆ DNA ಏನಾಯ್ತು ಇಲ್ಲಿ? ಓಪನ್ ಆಯ್ತು, ರೈಟ್? ಅನ್ವೈಂಡ್ ಆಯ್ತು. ಸೊ ಯಾವ ಎಂಜೈಮ್ ಹೆಲ್ಪ್ ಮಾಡ್ತು ಇಲ್ಲಿ?
ಹೆಲಿಕೇಸ್ ಆರ್ ಅನ್ವೈಂಡೇಸ್. ಟೋಪೋ ಐಸೋಮರೇಸ್ ಕೆಲಸ ಏನು? ಈ ಎಂಜೈಮ್ ಏನ್ ಮಾಡುತ್ತೆ ಇಲ್ಲಿ, ಯಾವಾಗ ಇಲ್ಲಿ DNA ಓಪನ್ ಆಗುತ್ತಲ್ಲ, ಹಿಂದ್ಗಡೆ ಇರೋದು ಏನಾಗ್ತಿರುತ್ತೆ, ಕಾಯಿಲ್ ಆಗ್ತಾನೆ ಇರುತ್ತೆ. DNA ಹೆಲಿಕಲ್ ಸ್ಟ್ರಕ್ಚರ್ ಇದೆ, ಆ ಹೆಲಿಕಲ್ ಸ್ಟ್ರಕ್ಚರ್ ಏನಾಗ್ತಾ ಇರುತ್ತೆ, ಟೆನ್ಷನ್ ಆಗಿ, ಅಂದ್ರೆ ಅಲ್ಲಿ ನಮ್ಗೆ ಟೆನ್ಷನ್ ಕ್ರಿಯೇಟ್ ಆಗಿ ಕಾಯಿಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಕಾಯಿಲ್ ಸೂಪರ್ ಕಾಯಿಲಿಂಗ್ ಆಗ್ಬಾರ್ದು, ಪಾಸಿಟಿವ್ ಕಾಯಿಲಿಂಗ್ ಆಗ್ಬಾರ್ದು, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಇಲ್ಲಿ, ಟೋಪೋ ಐಸೋಮರೇಸ್. ಅಂಡ್ ನೆಕ್ಸ್ಟ್ ಇರೋದು SSBP, ದಟ್ ಈಸ್ ಸಿಂಗಲ್ ಸ್ಟ್ರಾಂಡೆಡ್ ಬೈಂಡಿಂಗ್ ಪ್ರೋಟೀನ್. ಇದೇನ್ ಮಾಡುತ್ತೆ, ಇಲ್ಲಿ ಎರಡು ಸ್ಟ್ರಾಂಡ್ಸ್ ಗಳು ಓಪನ್ ಆಗಿದೆ, ಅನ್ಜಿಪ್ ಆಗಿದೆ. ಸೊ ಎರಡು ಸ್ಟ್ರಾಂಡ್ಸ್ ಗಳು ತಿರ್ಗಾ ಏನ್ ಮಾಡ್ಬಾರ್ದು, ಇಲ್ಲಿ ಬಾಂಡ್ ಫಾರ್ಮ್ ಆಗ್ಬಾರ್ದು, ಕನೆಕ್ಟ್ ಆಗ್ಬಾರ್ದು, ಹೈಡ್ರೋಜನ್ ಬಾಂಡ್ ಫಾರ್ಮ್ ಆಗ್ಬಾರ್ದು ಇವೆರಡುಗಳ ಮಧ್ಯ. ಓಕೆ, ಸೊ ಇದೆರಡೂ ಸ್ಟ್ರಾಂಡ್ಸ್ ಅನ್ನು ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಮೇಂಟೈನ್ ಮಾಡೋದು, ದೂರ ಉಳಿಸೋದು ಯಾರು, ದಟ್ ಈಸ್ ಸಿಂಗಲ್ ಸ್ಟ್ರಾಂಡೆಡ್ ಬೈಂಡಿಂಗ್ ಪ್ರೋಟೀನ್. ಓಕೆ, ಅಂಡ್ ನೆಕ್ಸ್ಟ್ RNA ಪ್ರೈಮರ್, RNA ಪಾಲಿಮರೈಸ್ ಇದೇನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ ಇವಾಗ. ಸೊ ಇಲ್ಲಿ ಏನಾಯ್ತು, DNA ಓಪನ್ ಆಯ್ತು. ಏನಾಯ್ತು ಇಲ್ಲಿ, DNA ಓಪನ್ ಆಯ್ತು. ಒಂದ್ ಸ್ಟ್ರಾಂಡ್ ಏನಿದೆ 5' to 3' ಅಂಡ್ ಇನ್ನೊಂದು ಏನಿದೆ ಇಲ್ಲಿ ಆಂಟಿಪೋಲಾರಿಟಿ ಅಲ್ವಾ, ಆಂಟಿ ಪ್ಯಾರಲಲ್ ಅಲ್ವಾ, ಸೊ 3' to 5'. ಅಂಡ್ ಇಲ್ಲಿ DNA ಓಪನ್ ಆಗಿಲ್ಲ. ಸೊ ಓಪನ್ ಆಗಿಲ್ಲ ಅಂದ್ರೆ ಯಾರು ಇರ್ತಾರೆ ಇಲ್ಲಿ, ಹೈಡ್ರೋಜನ್ ಬಾಂಡ್ಸ್. ಯಾರು ಇರ್ತಾರೆ ಇಲ್ಲಿ, ಹೈಡ್ರೋಜನ್ ಬಾಂಡ್ಸ್. ಸೊ ಇಲ್ಲಿ ಇದೇನಾಯ್ತು, ಓಪನ್ ಆಗಿದೆ. ಸೊ ಓಪನ್ ಆಗಿರೋದು ಇಲ್ಲಿ ಏನಾಗ್ಬಾರ್ದು, ಎರಡು ಕೂಡ ವಾಪಸ್ ಏನಾಗ್ಬಾರ್ದು, ಇಲ್ಲಿ ಓವರ್ಲ್ಯಾಪ್ ಆಗ್ಬಾರ್ದು, ಕೂಡ್ಬಾರ್ದು ಇದೆರಡು ಸ್ಟ್ರಾಂಡ್. ಸೊ ಎರಡನ್ನೂ ಸಪರೇಟ್ ಆಗಿ ಇಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ, ಕೆಲವೊಂದು ಪ್ರೋಟೀನ್ಸ್. ಆ ಪ್ರೋಟೀನ್ಸ್ ಗೆ ನಾವ್ ಏನಂತ ಕರೆದ್ವಿ ಇಲ್ಲಿ, ದಟ್ ಈಸ್ ಸಿಂಗಲ್ ಸ್ಟ್ರಾಂಡೆಡ್ ಬೈಂಡಿಂಗ್ ಪ್ರೋಟೀನ್. ಆ ಪ್ರೋಟೀನ್ಸ್ ಗೆ ಏನಂತ ಕರೆದ್ವಿ, ಸಿಂಗಲ್ ಸ್ಟ್ರಾಂಡೆಡ್ ಬೈಂಡಿಂಗ್ ಪ್ರೋಟೀನ್ಸ್ ಅಂತ ಹೇಳಿ ಕರೆದ್ವಿ. ಸೊ ಇದೇನ್ ಮಾಡ್ತು, ಇಲ್ಲಿ ಎರಡು ಸ್ಟ್ರಾಂಡ್ಸ್ ಅನ್ನ ಡಿಸ್ಟೆನ್ಸ್ ಅಲ್ಲಿ ಇರಕ್ಕೆ ಹೆಲ್ಪ್ ಮಾಡ್ತು. ಸೊ ನೆಕ್ಸ್ಟ್ ಇಲ್ಲಿ ಟೋಪೋ ಐಸೋಮರೇಸ್ ಏನ್ ಮಾಡುತ್ತೆ ಇಲ್ಲಿ, ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಓಪನ್ ಆದ ತಕ್ಷಣ ಇಲ್ಲಿ ಹೆಲಿಕ್ಸ್ ಆಗ್ಲಿಕ್ಕೆ ಫಾರ್ಮ್ ಆಗುತ್ತೆ, ಅಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಸುಮಾರು ಹೆಲಿಕ್ಸ್ ಫಾರ್ಮ್ ಆಗುತ್ತೆ. ಸೊ ಅದಾಗ್ ಕೂಡ್ದು ಸೂಪರ್ ಕಾಯಿಲಿಂಗ್ ಅನ್ನ ಅವಾಯ್ಡ್ ಮಾಡೋದೇ ಯಾರು, ದಟ್ ಈಸ್ ಟೋಪೋ ಐಸೋಮರೇಸ್. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ ಮ್ಯಾಮ್, ನೆಕ್ಸ್ಟ್ ನೋಡಿ ಏನಾಗುತ್ತೆ ಅಂತ. ಸೊ ದಿಸ್ ಪ್ಲೇಸ್ ವಾಸ್ ಏನಿತ್ತು ಇದು, ದಿಸ್ ಇಸ್ ಓರಿಸೈಟ್, ಒರಿಜಿನ್ ಆಫ್ ರೆಪ್ಲಿಕೇಶನ್. ರೆಪ್ಲಿಕೇಶನ್ ಇಲ್ಲಿ ಸ್ಟಾರ್ಟ್ ಆಯ್ತು. ಏನಾಗ್ ಸ್ಟಾರ್ಟ್ ಆಯ್ತು, 80 ರೀಜನ್ ಜಾಸ್ತಿ ಇತ್ತು. ಸೊ ಹೆಲಿಕೇಸ್ ಬಂದ್ಬಿಟ್ಟು ಏನ್ ಮಾಡ್ತು ಇಲ್ಲಿ, ಸೊ ಎರಡರ ಮಧ್ಯೆ 80 ಮಧ್ಯೆ ಇರೋ ಎರಡು ಹೈಡ್ರೋಜನ್ ಬಾಂಡ್ಸ್ ಗಳನ್ನ ಬ್ರೇಕ್ ಮಾಡಿ ಯಾರನ್ನ ಓಪನ್ ಮಾಡ್ತು ಇಲ್ಲಿ, DNA ಸ್ಟ್ರಾಂಡ್ಸ್ ಅನ್ನ ಓಪನ್ ಮಾಡ್ತು. ಸೊ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿದ್ ಯಾರು ಅಂತ ಕೇಳಿದ್ರೆ ಸಿಂಗಲ್ ಸ್ಟ್ರಾಂಡೆಡ್ ಬೈಂಡಿಂಗ್ ಪ್ರೋಟೀನ್. ಇಲ್ಲಿ ಸೂಪರ್ ಕಾಯಿಲಿಂಗ್ ಅನ್ನ ಅವಾಯ್ಡ್ ಮಾಡಿದ್ದು ಯಾರು ಅಂದ್ರೆ ಟೋಪೋ ಐಸೋಮರೇಸ್. ನೆಕ್ಸ್ಟ್ ಏನಾಗುತ್ತೆ ಹಾಗಾದ್ರೆ ಇಲ್ಲಿ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಸೊ ಆಬ್ವಿಯಸ್ಲಿ ಇಲ್ಲಿ ಏನಿರುತ್ತೆ, ಬೇಸ್ ಪೇಸ್ ಗಳು ಇರುತ್ತೆ, ಎಡಿನೈನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್, ಥೈಮಿನ್. ಸೊ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಏನಿರುತ್ತೆ, ಎಡಿನೈನ್ ಯಾರೊಟ್ಟಿಗೆ ಬಾಂಡ್ ಆಗುತ್ತೆ, ಥೈಮಿನ್ ವಿತ್ ಎಡಿನೈನ್, ಗ್ವಾನಿನ್ ವಿತ್ ಸೈಟೋಸಿನ್ ವಿತ್ ಗ್ವಾನಿನ್, ಅಂಡ್ ಅಗೇನ್ ಥೈಮಿನ್ ವಿತ್ ಎಡಿನೈನ್ ಸಪರೇಟ್ ಆಗಿದೆ. ಸೊ ಸಪರೇಟ್ ಆದ್ಮೇಲೆ ಏನಂತ ಹೇಳಿದ್ವಿ, ಎರಡು ಹಳೆಯ DNA ಸಪರೇಟ್ ಆದ್ರೆ ಅದ್ರೊಟ್ಟಿಗೆ ಬಂದು ಯಾರು ಫಾರ್ಮ್ ಆಗ್ಬೇಕು, ಇಲ್ಲಿ ಹೊಸ DNA ಫಾರ್ಮ್ ಆಗ್ಬೇಕು. ಸೊ ಅದನ್ನ ಇಲ್ಲಿ ಫಾರ್ಮ್ ಮಾಡೋರು ಯಾರು, DNA ಪಾಲಿಮರೇಸ್. ಬಟ್ ಡೈರೆಕ್ಟ್ ಆಗಿ DNA ಪಾಲಿಮರೇಸ್ ಬಂದು ಏನ್ ಮಾಡಲ್ಲ, ಇಲ್ಲಿ DNA ನ ಸಿಂಥಸಿಸ್ ಮಾಡಲ್ಲ. ಅದರ ಬದಲಾಗಿ ಇಲ್ಲಿ ಒಂದು ಸೆಗ್ಮೆಂಟ್ ಬರುತ್ತೆ. ಏನ್ ಬರುತ್ತೆ ಇಲ್ಲಿ, ಒಂದು ಸೆಗ್ಮೆಂಟ್. ಯಾವ ಸೆಗ್ಮೆಂಟ್, RNA ಸೆಗ್ಮೆಂಟ್. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ, ಪ್ರೈಮರ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಪ್ರೈಮರ್. ಸೊ ಯಾರು ಬರ್ತಾರೆ ಅಂತ ಹೇಳ್ದೆ ನಾನು ಇಲ್ಲಿ, ದಟ್ ಈಸ್ 5' to 3'. ಯಾರು ಬಂದ್ರು, ಇದೇನು ಇಲ್ಲಿ RNA ಪ್ರೈಮರ್. RNA ಪ್ರೈಮರ್ ಏನು ಇದು, RNA ಹೆಸರೇ ಇದೆ. ಸೊ RNA ಪ್ರೈಮರ್ ಏನು ಇದು, ಸೆಗ್ಮೆಂಟ್ ಆಫ್ RNA ಅದು. ಓಕೆ, ಯಾರು ಫಾರ್ಮ್ ಮಾಡಿರ್ತಾರೆ, RNA ಪಾಲಿಮರೇಸ್ ಅನ್ನೋ ಒಂದು ಎಂಜೈಮ್ ಏನ್ ಮಾಡುತ್ತೆ ಇಲ್ಲಿ, RNA ಸೆಗ್ಮೆಂಟ್ ಅನ್ನ ಸಿಂಥಸಿಸ್ ಮಾಡಿರುತ್ತೆ. ಅಂಡ್ ಅದಕ್ಕೆ ನಾವೇನಂತ ಕರಿತೀವಿ, RNA ಪ್ರೈಮರ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮ್ಯಾಮ್ ಏನಕ್ಕೆ ಬಂತು RNA ಪ್ರೈಮರ್, ಬಿಕಾಸ್ ನಮಗೆ ಗೊತ್ತಿದೆ ಇಲ್ಲಿ DNA ಯಾವ ರೀತಿ ಫಾರ್ಮ್ ಆಗುತ್ತೆ, ಪಾಲಿನ್ಯೂಕ್ಲಿಯೋಟೈಡ್ಸ್ ಅದರಿಂದ ಫಾರ್ಮ್ ಆಗಿರುತ್ತೆ. ಪ್ರತಿ ಒಂದು ನ್ಯೂಕ್ಲಿಯೋಟೈಡ್ ಏನಾಗುತ್ತೆ ಇಲ್ಲಿ, ಫಾಸ್ಫೋಡೈಸ್ಟರ್ ಬಾಂಡ್ ಗಳನ್ನ ಫಾರ್ಮ್ ಮಾಡಿ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಅದಕ್ಕೆ ಏನ್ ಬೇಕು ಇಲ್ಲಿ, ಥರ್ಡ್ ಗ್ರೂಪ್. ನಿಮಗೆ ನೆನಪಿರ್ಬೋದು ಶುಗರ್ ಅಲ್ಲಿ, ಓಕೆ, ಥರ್ಡ್ ಕಾರ್ಬನ್ ಏನಿರುತ್ತೆ, OH ಫ್ರೀ ಇರುತ್ತೆ. ಸೊ ಅದರೊಟ್ಟಿಗೆ ಏನ್ ಮಾಡುತ್ತೆ ಇಲ್ಲಿ, ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಏನ್ ಮಾಡುತ್ತೆ, ಫಾಸ್ಫೋಡೈಸ್ಟರ್ ಬಾಂಡ್ ಅನ್ನ ಫಾರ್ಮ್ ಮಾಡಿ ಸುಮಾರು ನ್ಯೂಕ್ಲಿಯೋಟೈಡ್ ಅನ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ RNA ಪ್ರೈಮರ್ ಏನು ಇಲ್ಲಿ, ಸೆಗ್ಮೆಂಟ್ ಆಫ್ RNA. ಯಾರು ಸಿಂಥಸಿಸ್ ಮಾಡಿದ್ದು, RNA ಪಾಲಿಮರೇಸ್. ಗೊತ್ತಾಯ್ತಾ, ಏನಕ್ಕೆ, ಜಸ್ಟ್ ಟು ಗಿವ್ ಏನನ್ನ ಕೊಡ್ಲಿಕ್ಕೆ ಇಲ್ಲಿ,
ಥರ್ಡ್ ಕಾರ್ಬನ್ ಹತ್ರ ಇರೋ ಹೈಡ್ರಾಕ್ಸಿಲ್ ಗ್ರೂಪ್ ಅನ್ನ, ಅಂದ್ರೆ ಬಿಕಾಸ್ ಇಲ್ಲಿ 3' ಫ್ರೀ ಇದ್ರೆ ಯಾರು ಬಂದು ಜಾಯಿನ್ ಆಗ್ಬೋದು, ನೆಕ್ಸ್ಟ್ ಇರುವಂತ ನ್ಯೂಕ್ಲಿಯೋಟೈಡ್ಸ್ ಗಳು ಜಾಯಿನ್ ಆಗಿ ಏನನ್ನ ಫಾರ್ಮ್ ಮಾಡುತ್ತೆ, ಇಲ್ಲಿ ನ್ಯೂ ಸ್ಟ್ರಾಂಡ್ ಆಫ್ DNA ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿ. ಸೊ ಇಲ್ಲಿ ಟಿ ಇದ್ರೆ ಆಬ್ವಿಯಸ್ಲಿ ಯಾರು ಇರ್ತಾರೆ, ಇಲ್ಲಿ RNA ಇರೋ ಕಾರಣಕ್ಕೆ ಟಿ ಇದ್ರೆ ದಟ್ ಈಸ್ ಯುರಾಸಿಲ್, ಸಿ ಇದ್ರೆ ಗ್ವಾನಿನ್. ಸೊ ಇಲ್ಲಿ ಏನಿದೆ ಇವಾಗ 3' ಫ್ರೀ ಇದೆ. ಸೊ ಇವಾಗ ಯಾರು ಹೆಲ್ಪ್ ಮಾಡ್ತಾರೆ DNA ಸ್ಟ್ರಾಂಡ್ ಸಿಂಥಸಿಸ್ ಮಾಡ್ಲಿಕ್ಕೆ, ಹೂ ವಿಲ್ ಕಮ್ DNA ಪಾಲಿಮರೇಸ್. ಯಾರು ಬರ್ತಾರೆ, DNA ಪಾಲಿಮರೇಸ್. ಸೊ DNA ಪಾಲಿಮರೇಸ್ ಏನ್ ಮಾಡುತ್ತೆ ಇವಾಗ 3' ಇಲ್ಲಿ ಹೇಗೂ ಫ್ರೀ ಇದೆ. ಸೊ ಸುಮಾರು ನ್ಯೂಕ್ಲಿಯೋಟೈಡ್ಸ್ ಅನ್ನ ತಗೊಂಡು ಏನ್ ಮಾಡುತ್ತೆ, ಅದು ಇಲ್ಲಿ ನ್ಯೂ ಸ್ಟ್ರಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಜಿ ಇದ್ರೆ ಏನು ಇಲ್ಲಿ ಸಿ, ಟಿ ಇದ್ರೆ ಎ ಇದ್ರೆ ಟಿ. ಸೊ ಇಲ್ಲಿ ಏನಾಯ್ತು, DNA ಸ್ಟ್ರಾಂಡ್ ಫಾರ್ಮ್ ಆಯ್ತು. ಯಾರ ಹೆಲ್ಪ್ ಇಂದ, RNA ಪ್ರೈಮರ್ ಇಂದ. ಸೊ ನಮಗೆ ಇವಾಗ ಡೌಟ್ ಬರ್ಬೋದು, ಸೊ DNA ಒಟ್ಟಿಗೆ RNA ಸೆಗ್ಮೆಂಟ್ ಇದೆಯಲ್ಲ, ಸೊ ಇಲ್ಲಿ ಏನಾಗುತ್ತೆ, ಒನ್ಸ್ DNA ರೆಪ್ಲಿಕೇಶನ್ ಅಂದ್ರೆ DNA ಸ್ಟ್ರಾಂಡ್ ಸಿಂಥಸಿಸ್ ಆದ್ಮೇಲೆ ಈ RNA ಏನಾಗುತ್ತೆ, ಇಲ್ಲಿ ರಿಮೂವ್ ಆಗುತ್ತೆ. ಏನಾಗುತ್ತೆ, RNA ರಿಮೂವ್ ಆಗುತ್ತೆ. ಓಕೆನಾ? ಅಂಡ್ ಆಲ್ವೇಸ್ ರಿಮೆಂಬರ್, ಅದು DNA ಇರ್ಬೋದು, RNA ಇರ್ಬೋದು. ಸೊ ಸಿಂಥಸಿಸ್ ಯಾವ್ದ್ರಿಂದ ಆಗ್ತಾ ಇರುತ್ತೆ, ಯಾವಾಗ್ಲೂ 5' to 3' ಏನಾಗುತ್ತೆ, ಇಲ್ಲಿ DNA ಸಿಂಥಸಿಸ್ ಆಸ್ ವೆಲ್ ಆಸ್ RNA ಸಿಂಥಸಿಸ್ ಟೇಕ್ಸ್ ಪ್ಲೇಸ್. ಇದನ್ನ ನೆನ್ಪಿಟ್ಕೊಳ್ಳಿ. ಸಿಂಥಸಿಸ್ ಡೈರೆಕ್ಷನ್ ಏನಿರುತ್ತೆ, 5' to 3'. ಸೊ ನೋಡಿ ಇಲ್ಲಿ 5' ಇದೆ. ಸೊ ಆಬ್ವಿಯಸ್ಲಿ ಯಾವ್ದು ಫ್ರೀ ಇರುತ್ತೆ, ಇಲ್ಲಿ 3' ಇರೋದಕ್ಕೆ ಏನಾಯ್ತು, ಒಂದು ನ್ಯೂಕ್ಲಿಯೋಟೈಡ್ ಬಂದು ಜಾಯಿನ್ ಆಯ್ತು. ಈ ನ್ಯೂಕ್ಲಿಯೋಟೈಡ್ 3' ಫ್ರೀ ಇರೋದಕ್ಕೆ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್, ಈ ಅಡಿನೈನ್ ನ್ಯೂಕ್ಲಿಯೋಟೈಡ್ ಫ್ರೀ ಇರೋದಕ್ಕೆ ಥರ್ಡ್ ಗ್ರೂಪ್ ಏನಾಯ್ತು, ಟೈಮಿಂಗ್. ಸೊ ಏನು ಇಲ್ಲಿ 5' to 3'. ಗೊತ್ತಾಯ್ತಾ ಇದು? ಓಕೆ. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ನಾವು ಈ ಸ್ಟ್ರಾಂಡ್ ಅಲ್ಲಿ. ಸೊ ನೋಡಿ, ಈ ಸ್ಟ್ರಾಂಡ್ ಕಂಪ್ಲೀಟ್ ಆಗಿ ಯಾವುದೇ ರೀತಿ ಮಧ್ಯ ಏನಾಗ್ಲಿಲ್ಲ, ಇಲ್ಲಿ ಬ್ರೇಕ್ ಆಗ್ಲಿಲ್ಲ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ, ಲೀಡಿಂಗ್ ಸ್ಟ್ರಾಂಡ್. ಈ ಸ್ಟ್ರಾಂಡಿಗೆ ಏನಂತ ಕರಿತೀವಿ, ಲೀಡಿಂಗ್ ಸ್ಟ್ರಾಂಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಲೀಡಿಂಗ್ ಸ್ಟ್ರಾಂಡ್. ಅಥವಾ ಇದಕ್ಕೆ ಏನಂತ ಕರಿತೀವಿ, ಕಂಟಿನ್ಯೂಸ್ ಸ್ಟ್ರಾಂಡ್ ಅಂತಾನು ಕರಿತೀವಿ. ಕಂಟಿನ್ಯೂಸ್ ಸ್ಟ್ರಾಂಡ್. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಗೆ ಗೊತ್ತಿದೆ ಇವಾಗ ಹೊಸದಾಗಿ DNA ಸಿಂಥಸಿಸ್ ಆಗ್ತಾ ಇದೆ, ಡೈರೆಕ್ಷನ್ ಏನಿರ್ಬೇಕು ಅಂತ ಹೇಳಿದ್ವಿ, 5' to 3'. ಸೊ ಇಲ್ಲಿ 5' to 3' ಆದ್ರೆ ಹೆಂಗಾಗುತ್ತೆ ನೋಡಿ, ಇಲ್ಲೂ ಏನಿದೆ 5' ಇದೆ, ಹಳೆ ಚೇಂಜ್ ಪೊಲಾರಿಟಿ. ಸೊ ಏನಾಗುತ್ತೆ, ಆಂಟಿ ಪ್ಯಾರಲಲ್ ಆಗಲ್ಲ, ಇದೇನಾಗುತ್ತೆ ಪ್ಯಾರಲಲ್. ಬಟ್ ನಮ್ಗೆ ಗೊತ್ತಿದೆ DNA ಸ್ಟ್ರಕ್ಚರ್ ಏನಿದೆ ಇಲ್ಲಿ, ಇಟ್ ಇಸ್ ಆಂಟಿ ಪ್ಯಾರಲಲ್. ಸೊ ಅದಕ್ಕೆ ನಾವು RNA ಪ್ರೈಮರ್ ಅನ್ನ ಏನ್ ಮಾಡಕ್ ಆಗಲ್ಲ, ಇಲ್ಲಿ ತಗೊಳ್ಳಿಕ್ ಆಗಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು, ಸೊ ಇಲ್ಲಿ RNA ಪ್ರೈಮರ್ ಅನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಈ ಪ್ಲೇಸ್ ಅಲ್ಲಿ, ಇಲ್ಲಿ ಏನ್ ಮಾಡ್ತೀವಿ, RNA ಪ್ರೈಮರ್ ಅನ್ನ ಹಾಕ್ತೀವಿ. ದಟ್ ಈಸ್ 5' to 3'. ಏನಿದೆ ಇಲ್ಲಿ RNA. ಓಕೆ. ಸೊ RNA ಹತ್ರ ಇಲ್ಲಿ ಏನಿದೆ 3'. ಥರ್ಡ್ ಗ್ರೂಪ್ ಏನಿದೆ ಫ್ರೀ ಇದೆ. ಸೊ ಅದರಿಂದ ಯಾರು ಬರ್ತಾರೆ, ಅಗೇನ್ DNA ಪಾಲಿಮರೇಸ್ ಬಂದ್ಬಿಟ್ಟು ಏನ್ ಮಾಡುತ್ತೆ, ಇಲ್ಲಿ DNA ಸಿಂಥಸಿಸ್ ಅನ್ನ ಮಾಡುತ್ತೆ. ಏನನ್ನ ಮಾಡುತ್ತೆ, ಇಲ್ಲಿ DNA ಸಿಂಥಸಿಸ್ ಅನ್ನ ಮಾಡುತ್ತೆ. ಏನನ್ನ ಸಿಂಥಸಿಸ್ ಮಾಡುತ್ತೆ, DNA ಸಿಂಥಸಿಸ್ ಅನ್ನ ಮಾಡುತ್ತೆ ಕಂಪ್ಲೀಟ್ ಆಗಿ. ಸೊ ಸಿ ಇದ್ರೆ ಏನಿರುತ್ತೆ, ಇಲ್ಲಿ ಗ್ವಾನಿನ್ ಇದ್ರೆ ಸೈಟೋಸಿನ್, ಅಡಿನೈನ್ ಇದ್ರೆ ಥೈಮಿನ್. ಕ್ಲಿಯರ್ ಇದು? ಸೊ ಇಲ್ಲಿ ನಮ್ಗೆ ಅನ್ಸ್ಬೋದು, ಮ್ಯಾಮ್ ಇದು ಕೂಡ ಕಂಟಿನ್ಯೂ ಇದೆ ನೋಡಿ, ಸಿಂಥಸಿಸ್ ನೋಡಿ 5' to ಇಲ್ಲಿ ಏನಿರುತ್ತೆ ಆಂಟಿಪೊಲಾರಿಟಿ ಅಂದ್ರೆ 3' ಆಯ್ತು. ಬಟ್ ನಮ್ಗೆ ಒಕ್ಯಾಸಕಿ ಫ್ರಾಗ್ಮೆಂಟ್ಸ್ ಅನ್ನೋ ವರ್ಡ್ ಅನ್ನ ಕೂಡ ನಾವು ಕೇಳಿದೀವಿ. ಸೊ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಈ DNA ಏನಿದೆಯಲ್ಲ ಇದು ಇಲ್ಲಿ ಓಪನ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ ಇದು, ಸೊ ಇದೇ ಸ್ಟ್ರಕ್ಚರ್ ನ ನೋಡ್ಕೊಳ್ಳಿ. ಏನಾಗುತ್ತೆ ಇದು, ಇಲ್ಲಿ DNA ವಿಲ್ ಬಿ ಓಪನಿಂಗ್. ಏನಾಗುತ್ತೆ, ಇದು ಓಪನ್ ಆಗ್ತಾ ಹೋಗುತ್ತೆ. ಸೊ ಓಪನ್ ಆಗ್ತಾ ಹೋದ್ರೆ ಇಲ್ಲಂತೂ ನೋಡಿ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಇಲ್ಲಿ 3' ಇದೆ. 3' ಇರೋ ಕಾರಣಕ್ಕೆ ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಏನಾಗುತ್ತೆ, ಹೊಸ DNA ಸ್ಟ್ರಾಂಡ್ ಸಿಂಥಸಿಸ್ ಆಗುತ್ತೆ. ಬಟ್ ಇಲ್ಲಿ ನೋಡಿ RNA ಪ್ರೈಮರ್ ಏನಿದೆ 5' ಇದೆ. 5' ಇಂದ ಏನಾದ್ರೂ ಇಲ್ಲಿ ನಮಗೆ ಸಿಂಥಸಿಸ್ ಮಾಡಕ್ ಆಗುತ್ತಾ DNA ನ? ನೋ. ಬಿಕಾಸ್ ಯಾವ ಗ್ರೂಪ್ ಅಲ್ಲಿ, 3 ಗ್ರೂಪ್ ಅಥವಾ 3' ಅಲ್ಲಿ ಏನಾಗುತ್ತೆ, ಇಲ್ಲಿ ನಮಗೆ ಹೊಸ ನ್ಯೂಕ್ಲಿಯೋಟೈಡ್ ಜಾಯ್ನ್ ಆಗುತ್ತೆ. ಇದೇ ಕಾರಣಕ್ಕೆ ಈ ಸ್ಟ್ರಾಂಡ್ ಅಲ್ಲಿ ಯಾವಾಗ ಓಪನ್ ಆಗುತ್ತೋ ಮತ್ತೆ DNA ಹೆಲಿಕೇಸ್ ಆಕ್ಟಿವಿಟಿಯಿಂದ, ಅಂದ್ರೆ ಹೆಲಿಕೇಸ್ ಈ ಹೈಡ್ರೋಜನ್ ಬಾಂಡ್ಸ್ ಗಳನ್ನ ಬ್ರೇಕ್ ಮಾಡಿದವಾಗ ತಿರ್ಗಾ ಹಿಂದ್ಗಡೆ ಇರೋ DNA ಓಪನ್ ಆಗುತ್ತೆ. ಸೊ ಇಲ್ಲಿ 5' ಇಂದ ನಮ್ಗೆ ಏನಾಗುತ್ತೆ, ಇಲ್ಲಿ ಸಿಂಥಸಿಸ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಯಾರು ಇರ್ಬೇಕು, ನ್ಯೂಕ್ಲಿಯೋಟೈಡ್ ಜಾಯ್ನ್ ಆಗ್ಬೇಕಂದ್ರೆ 3' ಫ್ರೀ ಇರ್ಬೇಕು, ಅಂದ್ರೆ ಥರ್ಡ್ ಎಂಡ್ ಏನಿರ್ಬೇಕು, ಇಲ್ಲಿ ಫ್ರೀ ಇರ್ಬೇಕು. ಸೊ ಅದೇ ಕಾರಣಕ್ಕೆ ತಿರ್ಗಾ RNA ಪ್ರೈಮರ್ ಏನಾಗುತ್ತೆ, ಇಲ್ಲಿ ನಮಗೆ ಜಾಯಿನ್ ಮಾಡ್ಬೇಕಾಗುತ್ತೆ. ತಿರ್ಗಾ ಏನ್ ಮಾಡ್ಬೇಕಾಗುತ್ತೆ, ನಾವು ಇಲ್ಲಿ 5' to 3' ಏನನ್ನ ಹಾಕ್ಬೇಕು, ಇಲ್ಲಿ RNA
ಪ್ರೈಮರ್ ಅನ್ನ ಹಾಕ್ಬೇಕು. ಸೊ ಇಲ್ಲಿ ಸೀಕ್ವೆನ್ಸ್ ಏನಿರುತ್ತೆ TGCG ಇತ್ತು ಅಂತ ಇಟ್ಕೊಳ್ಳಿ. ಸೊ ಅಗೇನ್ ಇಲ್ಲಿ ಯಾರು ಬರ್ತಾರೆ, DNA ಪಾಲಿಮರೇಸ್ 3' ಫ್ರೀ ಇದೆಯಲ್ಲ, ಸೊ ಇಲ್ಲಿಂದ ಯಾರು ಬರ್ತಾರೆ, ಅಗೇನ್ DNA ಏನನ್ನ ಮಾಡತ್ತೆ ಇಲ್ಲಿ, DNA ಪಾಲಿಮರೇಸ್ ಏನ್ ಮಾಡುತ್ತೆ, DNA ಸಿಂಥಸಿಸ್ ಮಾಡುತ್ತೆ. ಸೊ ಥೈಮಿನ್ ಇದ್ರೆ ಅಡೆನೈನ್, ಗ್ವಾನಿನ್, ಸೈಟೋಸಿನ್ ಇದ್ರೆ ಗ್ವಾನಿನ್ ಇದ್ರೆ ಸೈಟೋಸಿನ್. ಸೊ ಇಲ್ಲಿ ನೀವು ಡೈರೆಕ್ಷನ್ ನೋಡಿ 5' to 3', ಹೊಸ DNA ಸ್ಟ್ರಾಂಡ್ ನೋಡಿ 5' to 3'. ಬಟ್ ಮಧ್ಯ ಏನನ್ನ ಆಡ್ ಮಾಡಿದೀವಿ ನಾವಿಲ್ಲಿ, RNA ಪ್ರೈಮರ್ ಅನ್ನ ಆಡ್ ಮಾಡಿದೀವಿ. ಓಕೆ, ಸೊ ನಾನು ಏನ್ ಹೇಳಿದೆ, RNA ಪ್ರೈಮರ್ ಏನ್ ಮಾಡ್ತೀವಿ ನಾವಿಲ್ಲಿ, ಒನ್ಸ್ DNA ರೆಪ್ಲಿಕೇಶನ್ ಕಂಪ್ಲೀಟ್ ಆದ್ಮೇಲೆ RNA ಪ್ರೈಮರ್ಸ್ ಗಳನ್ನ ಏನ್ ಮಾಡ್ತೀವಿ ಇಲ್ಲಿ ತೆಗೆದು ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಸಿಂಥಸಿಸ್ ಆಯ್ತು, ಸೊ ನಾನು ಏನ್ ಮಾಡ್ತೀನಿ ಇವಾಗ ಇದನ್ನ RNA ಪ್ರೈಮರ್ ಅನ್ನ ತೆಗೆದು ಹಾಕ್ದೆ. ಏನ್ ಮಾಡಿದೆ, RNA ಪ್ರೈಮರ್ ಅನ್ನ ತೆಗೆದು ಹಾಕ್ದವಾಗ ಇಲ್ಲಿ ಕಂಟಿನ್ಯೂಸ್ ಆಗಿ ಸ್ಟ್ರಾಂಡ್ ಏನಾದ್ರೂ ಸಿಂಥಸಿಸ್ ಆಗಿದೆಯಾ, ಕಂಟಿನ್ಯೂಸ್ ಆಗಿ ಸ್ಟ್ರಾಂಡ್ ಸಿಂಥಸಿಸ್ ಆಗಿದೆಯಾ, ನೋ, ಡಿಸ್ಕಂಟಿನ್ಯೂಸ್, ಮಧ್ಯ ಏನಿದೆ ಇಲ್ಲಿ ಜಾಗ ಉಳಿದಿದೆ. ಅದಕ್ಕೆ ನಾವು ಈ ಸ್ಟ್ರಾಂಡ್ ಗೆ ಏನಂತ ಕರಿತೀವಿ ಇಲ್ಲಿ, ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಅಥವಾ ಲ್ಯಾಗಿಂಗ್ ಸ್ಟ್ರಾಂಡ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಲ್ಯಾಗಿಂಗ್ ಸ್ಟ್ರಾಂಡ್ ಆರ್ ಡಿಸ್ಕಂಟಿನ್ಯೂಸ್ ಸ್ಟ್ರಾಂಡ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಏನ್ ಡೌಟ್ ಬರುತ್ತೆ ನಮಗೆ, ಇಲ್ಲಿ RNA ಪ್ರೈಮರ್ ಅನ್ನ ಯಾರು ತೆಗೆದ್ರು? ಸೊ RNA ಪ್ರೈಮರ್ ಅನ್ನ ಯಾರು ತೆಗಿತಾರೆ ಇಲ್ಲಿ, ಎಂಜೈಮ್ ಕಾಲ್ಡ್ DNA ಪಾಲಿಮರೇಸ್ 1. DNA ಪಾಲಿಮರೇಸ್ 1 ಅನ್ನೋ ಎಂಜೈಮ್ ಏನ್ ಮಾಡುತ್ತೆ ಇಲ್ಲಿ, ಈ RNA ಪ್ರೈಮರ್ ಅನ್ನ ತೆಗೆದು ಹಾಕ್ತಿರುತ್ತೆ. ಸೊ ಅದೇ ಎಂಜೈಮ್ ಕೂಡ ಏನ್ ಮಾಡುತ್ತೆ ಇಲ್ಲಿ ಏನು ಇವಾಗ ಗ್ಯಾಪ್ ಉಳಿದಿದೆಯಲ್ಲ, ಸೊ DNA ಪಾಲಿಮರೇಸ್ ಏನ್ ಮಾಡುತ್ತೆ ಇಲ್ಲಿ, DNA ಸ್ಟ್ರಾಂಡ್ ಅನ್ನ ಸಿಂಥಸಿಸ್ ಮಾಡುತ್ತೆ. ದಟ್ ಈಸ್ ಥೈಮಿನ್ ಇದ್ರೆ ಅಡಿನೈನ್ ಇದ್ರೆ ಗ್ವಾನಿನ್. ಸೊ ಏನಾಗುತ್ತೆ ಇಲ್ಲಿ, ಅಗೇನ್ ತಿರ್ಗಾ ಪ್ರೈಮರ್ ಇತ್ತು ತಾನೆ, ಸೊ ಇಲ್ಲಿ GC ಇತ್ತು ಅಂತ ಇಟ್ಕೊಳ್ಳಿ, ಸೀಕ್ವೆನ್ಸ್ ಏನಿತ್ತು ಇಲ್ಲಿ GC. ಸೊ DNA ಪಾಲಿಮರೇಸ್ ಏನ್ ಮಾಡ್ತು, RNA ಪ್ರೈಮರ್ ಅನ್ನ ತೆಗೆದು ತಿರ್ಗಾ ಇಲ್ಲಿ ಏನ್ ಮಾಡ್ತು, ನ್ಯೂಕ್ಲಿಯೋಟೈಡ್ ಅನ್ನ ಫಾರ್ಮ್ ಮಾಡ್ತು. ದಟ್ ಈಸ್ ಗ್ವಾನಿನ್ ಇದ್ರೆ ಸೈಟೋಸಿನ್ ಇದ್ರೆ ಗ್ವಾನಿನ್. ಅದಾದ್ಮೇಲೂ ಕೂಡ ಇಲ್ಲಿ ಮಧ್ಯ ಏನಿದೆ, ಗ್ಯಾಪ್ಸ್ ಗಳು ಇದೆ. ಏನಿದೆ ಇಲ್ಲಿ ಮಧ್ಯ ಗ್ಯಾಪ್ಸ್ ಇದೆ. ಸೊ ಗ್ಯಾಪ್ ಇರೋ ಕಾರಣಕ್ಕೆ ಇದು ಒಂದು ಸೆಗ್ಮೆಂಟ್, ಚಿಕ್ಕ ಸೆಗ್ಮೆಂಟ್ಸ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ DNA ಸ್ಟ್ರಾಂಡ್ಸ್, ಹೌದೋ ಇಲ್ಲೋ? ಸೊ ಇದೇ ಸೆಗ್ಮೆಂಟ್ಸ್ ಗಳಿಗೆ ನಾವೇನಂತ ಕರಿತೀವಿ ಇಲ್ಲಿ, ಒಕಾಜಾಕಿ ಫ್ರಾಗ್ಮೆಂಟ್ಸ್. ಈ ಸೆಗ್ಮೆಂಟ್ಸ್ ಗೆ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಒಕಾಜಾಕಿ ಫ್ರಾಗ್ಮೆಂಟ್ಸ್. ಸೊ ಒಕಾಜಾಕಿ ಫ್ರಾಗ್ಮೆಂಟ್ಸ್ ಹೆಂಗ್ ಫಾರ್ಮ್ ಆಯ್ತು ಇಲ್ಲಿ, RNA ನ ರಿಮೂವ್ ಮಾಡ್ಬಿಟ್ಟು ಯಾರು, DNA ಪಾಲಿಮರೇಸ್ 1 ಏನ್ ಮಾಡ್ತು, RNA ನ ಅಂದ್ರೆ RNA ಪ್ರೈಮರ್ ಅನ್ನ ಏನ್ ಮಾಡ್ತು, ರಿಮೂವ್ ಮಾಡ್ತು. ಬರ್ಕೊಂಬಿಡಿ, DNA ಪಾಲಿಮರೇಸ್ 1 ಏನ್ ಮಾಡ್ತು, ರಿಮೂವ್ಡ್ RNA ಪ್ರೈಮರ್. ಅದಾದ್ಮೇಲೆ ಏನ್ ಮಾಡ್ತು, ಸಿಂಥಸಿಸ್ಡ್. ಫಸ್ಟ್ ಏನ್ ಮಾಡಿದ್ದು, RNA ಪ್ರೈಮರ್ ಅನ್ನ ರಿಮೂವ್ ಮಾಡ್ತು. ಅದಾದ್ಮೇಲೆ ಏನ್ ಮಾಡ್ತು, ಸಿಂಥಸಿಸ್ DNA ಅಂದ್ರೆ ನ್ಯೂಕ್ಲಿಯೋಟೈಡ್ಸ್ ಅನ್ನ ಫಾರ್ಮ್ ಮಾಡ್ತು. ಸೊ ಫಾರ್ಮ್ ಮಾಡಿದ್ಮೇಲೆ ಆಗಿರುವಂತ ಈ ಫ್ರಾಗ್ಮೆಂಟ್ಸ್ ಗಳಿಗೆ ನಾವೇನಂತ ಕರೆದ್ವಿ ಇಲ್ಲಿ, ಒಕಾಜಾಕಿ ಫ್ರಾಗ್ಮೆಂಟ್ಸ್ ಅಂತ ಹೇಳಿ ಕರೆದ್ವಿ. ಸೊ ಇಲ್ಲಿ ಗ್ಯಾಪ್ ಉಳಿತಲ್ಲ, ಸೊ ಗ್ಯಾಪ್ ಅನ್ನ ಕನೆಕ್ಟ್, ಗ್ಲೂ ಇಂದ ಅಟ್ಯಾಚ್ ಮಾಡ್ಬೇಕಲ್ಲ, ಹತ್ರ ಮಾಡ್ಬೇಕು. ಸೊ ಅದನ್ನ ಯಾರು ಮಾಡ್ತಾರೆ ಇಲ್ಲಿ, ಸೊ ಇಲ್ಲಿ ಇದನ್ನ ಏನ್ ಮಾಡ್ಬೇಕು, ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಬೇಕು. ಅದನ್ನ ಹೆಲ್ಪ್ ಮಾಡ್ಲಿಕ್ಕೆ ಯಾರು ಬರ್ತಾರೆ ಇಲ್ಲಿ, ಎಂಜೈಮ್ ಕಾಲ್ಡ್ DNA ಲೈಗೇಸ್. ಯಾವ ಎಂಜೈಮ್ ಬರುತ್ತೆ ಇಲ್ಲಿ, DNA ಲೈಗೇಸ್ ಏನ್ ಮಾಡುತ್ತೆ ಇಲ್ಲಿ, ಒಕಾಜಾಕಿ ಫ್ರಾಗ್ಮೆಂಟ್ಸ್ ಗಳನ್ನ ಏನ್ ಮಾಡುತ್ತೆ ಇಲ್ಲಿ, ಗ್ಲೂ ರೀತಿ ಏನ್ ಮಾಡುತ್ತೆ ಇಲ್ಲಿ ಅಟ್ಯಾಚ್ ಮಾಡ್ಬಿಟ್ಟು ಈ ಸ್ಟ್ರಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಈ ಕಂಪ್ಲೀಟ್ ಪ್ರೊಸೆಸ್ ಗೆ ನಾವ್ ಏನಂತ ಕರಿತೀವಿ, DNA ರೆಪ್ಲಿಕೇಶನ್. ಸೊ ಇಲ್ಲಿ 2 ನ್ಯೂ ಸ್ಟ್ರಾಂಡ್ಸ್ ಫಾರ್ಮ್ ಆಯ್ತಲ್ಲ, ಒಂದು ಓಲ್ಡ್ ಇದೆ ಅಂಡ್ ಇನ್ನೊಂದು ಹೊಸದಿದೆ. ಯಾವ ಸಿಂಥಸಿಸ್ ಇಂದ ಅಂದ್ರೆ ಯಾವ್ದು ಡೈರೆಕ್ಷನ್ ಇಲ್ಲಿ, 5' to 3'. ಗೊತ್ತಾಯ್ತಾ? ಸೊ ದಿಸ್ ಕಂಪ್ಲೀಟ್ ಮೆಕ್ಯಾನಿಸಮ್ ಏನಾಗುತ್ತೆ ಇಲ್ಲಿ, DNA ರೆಪ್ಲಿಕೇಟ್ ಫಾರ್ಮ್ ಆಗ್ಬೇಕಾದ್ರೆ ಆಗ್ತಾ ಇರುತ್ತೆ. ಹಾಗಾದ್ರೆ ಮೇನ್ ಎಂಜೈಮ್ ಯಾರು ಇಲ್ಲಿ, DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅಂತ ಹೇಳಿ ಕರಿತೀವಿ. ಏನಕ್ಕೆ DNA ಡಿಪೆಂಡೆಂಟ್, ಬಿಕಾಸ್ ಹಳೆ ಸ್ಟ್ರಾಂಡ್ ಹತ್ರ ಏನು ಇಲ್ಲಿ ಬೇಸಿಸ್ ಇದೆಯೋ, ಓಕೆ, ಅದನ್ನ ಓದ್ಬಿಟ್ಟೆ ಏನ್ ಮಾಡ್ತಾ ಇದೆ ಇಲ್ಲಿ, ಹೊಸ ನ್ಯೂಕ್ಲಿಯೋಟೈಡ್ಸ್ ಗಳನ್ನ ಫಾರ್ಮ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಥೈಮಿನ್ ಇದೆ ಅಂತ ಇಟ್ಕೊಳ್ಳಿ, ಓಕೆ, ಸೈಟೋಸಿನ್ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, RNA ಪ್ರೈಮರ್ ಏನಾಗುತ್ತೆ ಇಲ್ಲಿ, ರಿಮೂವ್ ಆಗುತ್ತೆ. ಕ್ಲಿಯರ್? ಅಂಡ್ ಅಗೇನ್ DNA ಪಾಲಿಮರೇಸ್ 1 ಏನ್ ಮಾಡುತ್ತೆ ಇಲ್ಲಿ, ಹೊಸ ಸ್ಟ್ರಾಂಡ್ ಅನ್ನ ಇಲ್ಲಿ ಫಾರ್ಮ್ ಮಾಡುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ DNA ರೆಪ್ಲಿಕೇಶನ್. ಸೊ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಅನ್ನೋಕ್ ರೀಸನ್ ಏನು ಅಂದ್ರೆ, ಇಲ್ಲಿ DNA ಆಲ್ರೆಡಿ ಇದೆ ಹಳೆ ಸ್ಟ್ರಾಂಡ್,
ಅದ್ರ ಹತ್ರ ಇವಾಗ ಇಲ್ಲಿ ಥೈಮಿನ್ ಅಥವಾ ಗ್ವಾನಿನ್ ಇದೆ ಅಂತ ಇಟ್ಕೊಳ್ಳಿ. ಸೊ DNA ಪಾಲಿಮರೇಸ್ ಏನ್ ಮಾಡುತ್ತೆ, ಓದುತ್ತೆ. ಸೊ ಇಲ್ಲಿ ಯಾರಿದ್ದಾರೆ, ಗ್ವಾನಿನ್ ಇದೆ. ಗ್ವಾನಿನ್ ಇದೆ ಅಂದ್ರೆ ಆಬ್ವಿಯಸ್ಲಿ ನಾನು ಯಾವ ನ್ಯೂಕ್ಲಿಯೋಟೈಡ್ ಅನ್ನ ಫಾರ್ಮ್ ಮಾಡ್ಬೇಕು, ಇಲ್ಲಿ ಯಾರಿರ್ಬೇಕು, ನೈಟ್ರೋಜನ್ ಬೇಸ್ ಸೈಟೋಸಿನ್ ಇರಬೇಕು. ಇಲ್ಲಿ ಥೈಮಿನ್ ಇದೆ ಅಂದ್ರೆ ಅಡಿನೈನ್ ಅನ್ನೇ ತಗೊಂಡ್ ಹೋಗ್ಬೇಕು ನಾನು, ಅಡಿನೈನ್ ಇದೆ ಅಂದ್ರೆ ಥೈಮಿನ್ ಅನ್ನೇ ತಗೊಂಡ್ ಹೋಗ್ಬೇಕು. ಸೊ ಇದಕ್ಕೆ ಏನಂತ ಕರಿತೀವಿ, ಇಲ್ಲಿ ಪ್ರೂಫ್ ರೀಡಿಂಗ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನೀವು ಯಾವ್ದೇ ಒಂದು ನಿಮ್ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು ಅಂದ್ರೆ ಪಕ್ಕದ ಮನೆಗೆ ಹೋಗಲ್ಲ, ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ನಿಮ್ ಫ್ರೆಂಡ್ ಮನೆ ಯಾವ್ದು ಅಂತ ಹೇಳಿ. ಅದೇ ರೀತಿ ಇಲ್ಲೂ ಕೂಡ DNA ಪಾಲಿಮರೇಸ್ ಏನ್ ಮಾಡುತ್ತೆ, ಓದುತ್ತೆ. ಥೈಮಿನ್ ಇದೆಯಾ, ನಾನು ಅಡಿನಿನ್ ಇಲ್ಲಿ ತಗೊಂಡ್ ಹೋಗ್ಬೇಕು. ಸೈಟೋಸಿನ್ ಇದೆಯಾ, ಗ್ವಾನಿನ್ ತಗೊಂಡ್ ಹೋಗ್ಬೇಕು. ಗ್ವಾನಿನ್ ಇದೆಯಾ, ಸೈಟೋಸಿನ್ ತಗೊಂಡ್ ಹೋಗ್ಬೇಕು. ಸೊ ಇದಕ್ಕೆ ಏನಂತ ಕರಿತೀವಿ ನಾವಿಲ್ಲಿ, ಪ್ರೂಫ್ ರೀಡಿಂಗ್ ಅಂತಾನು ಕರಿತೀವಿ. ಬಟ್ ಆಕ್ಚುಲಿ ಪ್ರೂಫ್ ರೀಡಿಂಗ್ ಅಂದ್ರೆ ಇಫ್ ಇಟ್ ಆಲ್ ಏನಾದ್ರು ಇಲ್ಲಿ ಸೈಟೋಸಿನ್ ಯಾರೊಟ್ಟಿಗೆ ಬಾಂಡ್ ಫಾರ್ಮ್ ಮಾಡುತ್ತೆ, ಗ್ವಾನಿನ್ ಒಟ್ಟಿಗೆ. ಇಫ್ ಇಟ್ ಆಲ್ ಇಲ್ಲಿ T ಇತ್ತು ಅಂತ ಇಟ್ಕೊಳ್ಳಿ, ದಿಸ್ ಇಸ್ ರಾಂಗ್, ಮ್ಯೂಟೇಶನ್ ಆಗೋ ಚಾನ್ಸಸ್ ಇರುತ್ತೆ, ರಾಂಗ್ ತಾನೆ. ಸೊ ಅವಾಗ್ಲೂ ಕೂಡ DNA ಪಾಲಿಮರೇಸ್ ಏನ್ ಮಾಡುತ್ತೆ, ಇದನ್ನ ಓದುತ್ತೆ, ಹೆಂಗಿದೆ ಈ ಸೀಕ್ವೆನ್ಸ್ ಅಂತ ಹೇಳಿ. ಸೊ ಇಲ್ಲಿ ರಾಂಗ್ ಇರೋ ಕಾರಣಕ್ಕೆ ಏನ್ ಮಾಡುತ್ತೆ, ಇದು ಥೈಮಿನ್ ಅನ್ನ ತಗೊಂಡ್ ತೆಗೆದ್ಬಿಟ್ಟು ಸೈಟೋಸಿನ್ ಇದ್ರೆ ಯಾರನ್ನ ತಗೊಂಡ್ ಬರ್ಬೇಕು, ಗ್ವಾನಿನ್ ಅನ್ನ ಹಾಕುತ್ತೆ. ಸೊ ಈ ಪ್ರೊಸೆಸ್ಗೆ ನಾವಿಲ್ಲಿ ಪ್ರೂಫ್ ರೀಡಿಂಗ್ ಅಂತಾನೆ ಹೇಳ್ಕರಿತೀವಿ. ಹಾಗಾದ್ರೆ ಪ್ರೂಫ್ ರೀಡಿಂಗ್ ಅನ್ನು ಕೂಡ ಯಾರು ಮಾಡ್ತಾರೆ ಇಲ್ಲಿ, ದಟ್ ಈಸ್ DNA ಪಾಲಿಮರೇಸ್. ಸೊ ಇಲ್ಲಿ DNA ಪಾಲಿಮರೇಸ್ 1, DNA ಪಾಲಿಮರೇಸ್ 2, DNA ಪಾಲಿಮರೇಸ್ 3 ಸುಮಾರಿದೆ. ಬಟ್ ಮೇನ್ ಎಂಜೈಮ್ ಯಾವುದು, ದಟ್ ಈಸ್ DNA ಪಾಲಿಮರೇಸ್ 3. ಸೊ ದಿಸ್ ಇಸ್ ಅಬೌಟ್ DNA ರೆಪ್ಲಿಕೇಶನ್. ಅಂಡ್ ಇನ್ನೊಂದು ನೆನಪಿರ್ಲಿ, ಒರಿಸೈಟ್ಸ್ ಗಳು ಅಂದ್ರೆ ಒರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ಸ್ ಗಳು ಜಾಸ್ತಿ ಪ್ರೋ ಕ್ಯಾರಿಯೋಟ್ಸ್ ಅಥವಾ ಯು ಕ್ಯಾರಿಯೋಟ್ಸ್ ಅಲ್ಲಿ ಇರುತ್ತಾ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಿಂಪಲ್, ಬಿಕಾಸ್ ಯು ಕ್ಯಾರಿಯೋಟ್ ಹತ್ರ ಇರುವಂತ DNA, ಫಾರ್ ಎಕ್ಸಾಂಪಲ್ ನಮ್ DNA ತಗೊಳ್ಳಿ, ಏನಿರುತ್ತೆ ಇದ್ರದ್ದು ಲೆಂತ್ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಲೆಂತ್ ಜಾಸ್ತಿ ಇರೋ ರೀಸನ್ಗೆ ಸುಮಾರು ಒರಿ ರೀಜನ್ಸ್, 80 ರಿಚ್ ರೀಜನ್ಸ್ ಗಳು ಏನಿರುತ್ತೆ ಇಲ್ಲಿ ಪಾಸಿಬಲ್ ಇರುತ್ತೆ, ಇರೋ ಚಾನ್ಸಸ್. ಅದೇ ಪ್ರೋ ಕ್ಯಾರಿಯೋಟ್ ಏನಿರುತ್ತೆ, ನ್ಯೂಕ್ಲಿಯೈಡ್ ಫಾರ್ಮ್ ಅಲ್ಲಿ ಇರುತ್ತೆ ಅಂಡ್ ಚಿಕ್ಕದಿರುತ್ತೆ, ಲೆಂತ್ ಕೂಡ ಕಡಿಮೆ ಇರುತ್ತೆ. ಸೊ ಅಲ್ಲಿ ಏನಿರುತ್ತೆ, ಸಿಂಗಲ್ ಒರಿ ಸೈಟ್ ಇರೋ ಚಾನ್ಸಸ್ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ನಿಮಗ್ ನೆನಪಿರ್ಲಿ, DNA ಅಷ್ಟೊಂದು ದೊಡ್ಡದಿದೆ. ಓಕೆ, ಒಂದ್ ಕಡೆಯಿಂದಾನೇ DNA ರೆಪ್ಲಿಕೇಟ್ ಹಾಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ಇದೊಂದು DNA ಇದೆ ಅಂದ್ರೆ ಇದು ಒಂದು ಡೈರೆಕ್ಷನ್, ಯೂನಿಡೈರೆಕ್ಷನ್ ಆಯ್ತು. ಸೊ DNA ಇಲ್ಲಿಂದಾನು ಕೂಡ ಏನಾಗ್ಬೋದು, ಇಲ್ಲಿ ನಮ್ಗೆ ಓಪನ್ ಆಗ್ಬಿಟ್ಟು, ಇಲ್ಲಿಂದಾನು ಓಪನ್ ಆಗ್ಬಿಟ್ಟು ಏನಾಗ್ಬೋದು, ರೆಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ DNA ರೆಪ್ಲಿಕೇಶನ್ ಏನು ಇದು, ದಿಸ್ ಇಸ್ ಬೈ ಡೈರೆಕ್ಷನಲ್. ಯಾರಾದ್ರೂ ಕೇಳಿದ್ರೆ ಎಕ್ಸಾಮ್ಸ್ ಅಲ್ಲಿ DNA ಏನು ಇದು, ಇಟ್ ಈಸ್ ಬೈ ಡೈರೆಕ್ಷನಲ್. ನೆಕ್ಸ್ಟ್ ಟಾಪಿಕ್ ಇರೋದು ಟ್ರಾನ್ಸ್ಕ್ರಿಪ್ಷನ್. ಸೊ ಅದನ್ನ ನಾವೇನ್ ಮಾಡೋಣ ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.